ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಗನೌಗ ಪ್ರಕ್ಷಾಳಿತ ಸಕಲ ಭೂತಲಮಲ ಕಲಂಕ ಮುನಿ ವಿರೂಪಾಸಿತ ತೀರ್ಥಾಃ ಸರಸ್ವತಿ ಹರತು ನೋ ದುರಿತಂ. ಅಜ್ಞಾನಾತಿಮಿರ ಅಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪರಮಗುರುವೇ ನಮಃ. ಪರಂಪರಾಚಾರ್ಯ ಗುರುಭ್ಯೋ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಾಸಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವ ಮನ ಪ್ರತಿಬೋಧಕಾರಕಮಿದಂ ಶಾಸ್ತ್ರಂ ಶ್ರೀ ಜಿನಧರ್ಮದರ್ಪಣ ನಾಮಧೇಯಂ. ವಕ್ತಾರಃ ಶ್ರೋತಾರಶ್ಚ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ಸ್ವಾಧ್ಯಾಯದಲ್ಲಿ ನಾವು ಕಾಲಚಕ್ರದ ಬಗ್ಗೆ ತಿಳಿದುಕೊಂಡು ಅದರಲ್ಲಿ ಭೋಗಭೂಮಿಯ ಅಂತಿಮ ಹಂತದಲ್ಲಿ ಕರ್ಮಭೂಮಿ ಪ್ರಾರಂಭಗೊಳ್ಳುವಂತಹ ಸಮಯದಲ್ಲಿ ಅಂತಿಮ ಮನುವಿನಿಂದ ಪ್ರಥಮ ತೀರ್ಥಂಕರನಾಗುವಂತಹ ಅವಸರ್ಪಿಣಿ ಕಾಲದಲ್ಲಿ ಪ್ರಥಮ ತೀರ್ಥಂಕರನಾಗುವಂತಹ ಜೀವದ ಏನು ಭವಗಳಿವೆ, ಪ್ರಥಮ ತೀರ್ಥಂಕರನಾಗುವಂತಹ ಆದಿನಾಥ ಸ್ವಾಮಿಯ ಅಥವಾ ಋಷಭದೇವನ ನಾವು ಭವಾವಳಿಗಳನ್ನ ತಿಳಿದುಕೊಳ್ತಾ ಇದ್ದೇವೆ. ಈ ಆತ್ಮ ಅನೇಕ ಯೋನಿಗಳಲ್ಲಿ ಬೇರೆ ಬೇರೆ ರೀತಿಯ ಭವಗಳನ್ನು ಪಡೆದು ತನ್ನ ಪರ್ಯಾಯವನ್ನ ಬದಲಾಯಿಸಿಕೊಂಡು ಬರ್ತಾ ಇದೆ. ಅದು ನಿಗೋಧದಿಂದ ಹಿಡಿದು ನಿಗೋಧದಲ್ಲಿಯೂ ಎಷ್ಟೋ ಬಾರಿ ಜೀವನ ಮರಣದ ಹೋರಾಟವನ್ನು ಅನುಭವಿಸಿದ ನಂತರ ಮತ್ತೆ ಏಕೇಂದ್ರಿಯವಾಗಿ, ದ್ವಿಇಂದ್ರಿಯಾಗಿ, ತ್ರಿಇಂದ್ರಿಯವಾಗಿ, ಚತುರೇಂದ್ರಿಯ ಆಗಿ, ಪಂಚೇಂದ್ರಿಯ ಆಗಿ, ಪಂಚೇಂದ್ರಿಯದಲ್ಲಿ ಕೂಡ ತಿರ್ಯಂಚಗತಿಯಲ್ಲಿ, ತಿರ್ಯಂಚಗತಿಯ ನಂತರ ಮತ್ತೆ ಪುನಃ ಮನುಷ್ಯ ಪರ್ಯಾಯದಲ್ಲಿ, ಮನುಷ್ಯ ಪರ್ಯಾಯದಲ್ಲಿಯೂ ಕೂಡ ಮತ್ತೆ ಉನ್ನತ ಕುಲದಲ್ಲಿ ಜನಿಸಿ ಬೇರೆ ಬೇರೆ ಭವಗಳನ್ನು ಮತ್ತೆ ಪುನಃ ತಿರ್ಯಂಚಗತಿಗೆ, ಸ್ವರ್ಗಕ್ಕೆ, ನರಕಕ್ಕೆ, ಈ ರೀತಿ ಹಲವಾರು ಜನ್ಮಗಳಲ್ಲಿ ತಿರುಗಾಡ್ತಾ ಕೊನೆಗೆ ಮೋಕ್ಷವನ್ನ ಪಡೀತದೆ. ಈ ಮೋಕ್ಷವನ್ನ ಪಡಿಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಭವಗಳಲ್ಲಿ ಅನುಭವಿಸಿಕೊಂಡು ಬಂದಂತಹ ಅನುಭವದ ಕಟ್ಟ ಕಡೆಯ ಒಂದು ಜ್ಞಾನ, ಕೇವಲ ಜ್ಞಾನ ಪ್ರಾಪ್ತಿಯಾದ ನಂತರ ಈ ಆತ್ಮವು ಮೋಕ್ಷವನ್ನ ಪಡೀತದೆ, ಸಿದ್ಧಗತಿಗೆ ಹೋಗ್ತದೆ. ನಾವು ಆದಿನಾಥ ಸ್ವಾಮಿಯ ಭವಗಳನ್ನು ನೋಡಿದಾಗ ಅವರು ಆದಿನಾಥ ಸ್ವಾಮಿಯಾಗಿ ಮೋಕ್ಷವನ್ನ ಪಡಿಬೇಕು ಅಂತ ಇದ್ರೆ, ಜೊತೆಗೆ ಅವಸರ್ಪಿಣಿ ಕಾಲದಲ್ಲಿ ಪ್ರಥಮ ತೀರ್ಥಂಕರನಾಗಿ ಜನಿಸ್ಬೇಕು ಅಂತ ಇದ್ರೆ, ಆ ಎಲ್ಲ ಉನ್ನತ ಏನು ಮಟ್ಟದ ಅವರಿಗೆ ಒಂದು ಪದವಿ ಸಿಕ್ಕಿದೆ, ಇದೆಲ್ಲವೂ ಒಂದು ಜನ್ಮದಲ್ಲಿ ಆದಂತಹ ಪ್ರತಿಫಲ ಅಲ್ಲ, ಒಂದು ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಪ್ರತಿಫಲ ಅಲ್ಲ. ಬದಲಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಅನೇಕ ಪುಣ್ಯಗಳ ಸಂಚಯದಿಂದಾಗಿ ಈ ಪದವಿಯನ್ನ ಧಾರಣೆ ಮಾಡಿಕೊಂಡು ತೀರ್ಥಂಕರರಾಗಿ ಜನಿಸಿ ಅವರು ಮೋಕ್ಷವನ್ನು ಪಡೀತಾರೆ. ಈ ರೀತಿಯಾಗಿ ನಾವು ಆಗ್ಲೇ ಹೇಳಿದಾಗೆ ನಿಗೋಧದಿಂದ ಹಿಡಿದು ಬೇರೆ ಬೇರೆ ಭವಗಳಲ್ಲಿ ಅವರು ಸುತ್ತಾಡ್ತಾ ಬಂದಿರ್ತಾರೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಅವರ 10 ಭವಗಳ ಹಿಂದಿನ ಕಥೆಗಳು ನಮಗೆ ಪುರಾಣಗಳಲ್ಲಿ ಪ್ರಾಪ್ತ ಆಗ್ತದೆ. ಅದರಲ್ಲಿ ನಾವು ನಿನ್ನೆಯಲ್ಲಿ ಸ್ವಾಧ್ಯಾಯವನ್ನ ಮಾಡಿದೆವು. ಜಯವರ್ಮನ ಕಥೆಯನ್ನು ಕೇಳಿದೆವು. ಜಯವರ್ಮನ ಅಲ್ಲಿ ಕೂಡ ಅವರು ಮುನಿಯಾಗಿದ್ದುಕೊಂಡು ಯಾವ ರೀತಿಯ ಭಾವನೆಯನ್ನ ಮಾಡಿದ್ರಿಂದ ಮತ್ತೆ ಯಾವ ರೀತಿ ಅವರಿಗೆ ಭವ ಪ್ರಾಪ್ತಿಯಾಯಿತು ಎನ್ನುವುದನ್ನು ನಾವು ಜಯವರ್ಮನ ಕಥೆಯಿಂದ ತಿಳ್ಕೊಂಡಿದ್ದೇವೆ. ಇಂದು ಅದನ್ನೇ ಮತ್ತೆ ಮುಂದಿನ ಭವಗಳನ್ನು ಮುಂದುವರಿಸುತ್ತಾ ಆದರಣೀಯ ಮುನ್ರಾಜ್ ರಂಜಾಳ್ ಅವರು ಕಥೆಗಳನ್ನು ಮುಂದುವರಿಸಲಿಕ್ಕಿದ್ದಾರೆ. ಮುನ್ರಾಜ್ ಸರ್.
ಆ ನಿನ್ನೆ ಆದಿಪುರಾಣದ ಅಂದ್ರೆ ವೃಷಭನಾಥ ಸ್ವಾಮಿಯ ತೀರ್ಥಂಕರರ ಭವಾವಳಿಗಳ ಚರಿತ್ರೆಯನ್ನ ನಾವು ಅವಲೋಕನ ಮಾಡ್ತಾ ಇದ್ದು. ಈಗಾಗಲೇ ಭರತರು ಹೇಳಿದ ಹಾಗೆ ಮೊದಲ ಮನುಷ್ಯ ಜನ್ಮದಲ್ಲಿ ಜಯವರ್ಮನಾಗಿ ಶ್ರೀಶೇಣ ಮಹಾರಾಜನ ಇಬ್ಬರು ಮಕ್ಕಳಲ್ಲಿ ಹಿರಿಯನಾಗಿ ಹುಟ್ಟಿ, ಆದ್ರೆ ಮುಂದೆ ಅವರ ತಂದೆ ಶ್ರೀಶೇಣ ವೈರಾಗ್ಯ ಪಡೆದು ತಪಸ್ಸಿಗೆ ಹೋಗುವಾಗ ಚಿಕ್ಕ ಮಗನಾದಂತ ಶ್ರೀವರ್ಮನನ್ನ ಅಧಿಕಾರಕ್ಕೆ ನೇಮಿಸಿದ್ದರಿಂದ ಬೇಸರಗೊಂಡು ವೈರಾಗ್ಯವನ್ನ ತಾಳಿ ತಪಸ್ಸಿಗೆ ತೆರಳಿ ತಪಸ್ಸನ್ನ ಮಾಡ್ತಾ ಇದ್ದಾಗ ಕೇಚರ ವಿಮಾನ ಅಂದ್ರೆ ವಿದ್ಯಾಧರರ ವಿಮಾನ ಸಂಚರಿಸ್ತಾ ಇರೋದನ್ನು ನೋಡಿದಾಗ ತಾನು ಅದಾಗಬೇಕು ಅಂತ ಅಪೇಕ್ಷೆ ಪಟ್ಟು ಕುಳಿತಿದ್ದಂತ ಸಂದರ್ಭದಲ್ಲಿ ಹಾವು ಕಚ್ಚಿ ಮರಣವನ್ನು ಹೊಂದಿದ್ರು. ಮರಣ ಕಾಲಕ್ಕೆ ತಾನು ಕೇಚರನಾಗಬೇಕು, ಕೇಚರ ಸುಖಭೋಗಗಳನ್ನು ಅನುಭವಿಸಬೇಕು ಅಂತ ಯೋಚನೆ ಮಾಡಿ ಮರಣ ಹೊಂದಿದ್ದರಿಂದ ಮುಂದಿನ ಜನ್ಮದಲ್ಲಿ ಕೇಚರನಾಗಿಯೇ ಜನಿಸಿದರು. ಕೇಚರನಾಗಿ ಜನಿಸಿದಾಗ ಮಹಾಬಲನಾಗಿ ಅವರು ಜನ್ಮವನ್ನ ತಾಳ್ತಾರೆ. ಅದರ ಹಿನ್ನೆಲೆ ಕಥೆಯನ್ನು ನಿನ್ನೆ ಕೇಳಿದ್ದೇವೆ. ಆ ಮಹಾಬಲನಿಗೆ 4 ಜನ ಮಂತ್ರಿಗಳಿದ್ರು. ಸ್ವಯಂ ಬುದ್ಧ, ಮಹಾಮತಿ, ಸಂಭಿನ್ನಮತಿ ಮತ್ತು ಶತಮತಿ ಅಂತಕ್ಕಂಥವ್ರು. ಒಂದು ದಿವಸ ಆಸ್ಥಾನದಲ್ಲಿ ಚರ್ಚೆ ನಡೀತದೆ. ಮುಖ್ಯವಾಗಿ ಸ್ವಯಂ ಬುದ್ಧ ಜೈನ ಧರ್ಮದ ಸಿದ್ಧಾಂತವನ್ನ ಹೇಳಿ, ಮಹಾರಾಜ ನೀನು ಧರ್ಮದ ಕುರಿತು, ಜೈನ ಧರ್ಮದ ಕುರಿತು ಆಸಕ್ತಿಯನ್ನ ತಾಳ್ಬೇಕು, ಅದರ ಕಡೆ ಗಮನ ಕೊಡ್ಬೇಕು ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥ 3 ಮಂತ್ರಿಗಳು ಅದಕ್ಕೆ ಗಮನ ಕೊಡಬೇಕಾಗಿಲ್ಲ, ಆತ್ಮ ಎನ್ನುವುದಿಲ್ಲ ಇತ್ಯಾದಿ ಭಿನ್ನವಾದಂತಹ ಧರ್ಮದ ಸಿದ್ಧಾಂತಗಳನ್ನು ಅವರು ನಿರೂಪಿಸ್ತಾರೆ. ಎಲ್ಲವನ್ನು ಕೇಳಿಸಿಕೊಂಡಂತ ಸ್ವಯಂ ಬುದ್ಧ ಮತ್ತೆ ಎದ್ದು ನಿಂತು ಹೇಳ್ತಾ ಏನು ಅಂದ್ರೆ, ನಾನು ಹೇಳ್ತಾ ಇರತಕ್ಕಂತ ಜೈನ ಧರ್ಮದ ಸಿದ್ಧಾಂತಗಳು ಸರಿಯಾಗಿವೆ. ಯಾಕೆ ಸರಿಯಾಗಿವೆ, ಹೇಗೆ ಸರಿಯಾಗಿವೆ ಅಂತ ಹೇಳಿದ್ರೆ, ಈ ಕ್ರೋಧ, ಮಾನ, ಮಾಯಾ, ಲೋಭ ಅನ್ನತಕ್ಕಂಥ 4 ಕಷಾಯಗಳಿಂದ ಹೇಗೆ ದುರ್ಗತಿಯನ್ನ ಪಡೀತಾರೆ ಮತ್ತು ಆತ್ಮ ಸತ್ಯ ಎನ್ನುವಂತಹ ಈ ಸಿದ್ಧಾಂತವನ್ನ ಹೇಳುವುದಕ್ಕೆ ನಾನು ದೂರ ಹೋಗ್ಬೇಕಾಗಿಲ್ಲ. ನಿನ್ನದೇ ವಂಶದಲ್ಲಿ ಅಂದ್ರೆ ಇಲ್ಲಿ ಮಹಾಬಲ ರಾಜನ ವಂಶದಲ್ಲಿಯೇ ಹಿಂದೆ ನಡೆದಿರ್ತಕ್ಕಂತಹ ಕಥೆಗಳು ಅದಕ್ಕೆ ಸಾಕ್ಷಿ ಇವೆ ಅಂತ ಹೇಳಿ ಹಿಂದಿನ 2 ಕಥೆಗಳನ್ನ ಅವರು ನಿರೂಪಿಸ್ತಾನೆ. ಅದರಲ್ಲಿ 1ನೇ ಕತೆ ಅರವಿಂದ ರಾಜನ ಕತೆ. ಇದು ಮಹಾಬಲರಾಜನ ವಂಶದ ಅರವಿಂದ ರಾಜನ ಕಥೆಯನ್ನು ಅವನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಈ ವಿದ್ಯಾಧರ ವಂಶದಲ್ಲಿ ಅರವಿಂದನ್ ಎನ್ನತಕ್ಕಂತ ಒಬ್ಬ ರಾಜ ಇದ್ದ. ಅವನಿಗೆ ವಿಜಯಿ ಎನ್ನುವಂತ ಹೆಂಡತಿ ಇದ್ಲು. ಅವರಿಗೆ ಹರಿಶ್ಚಂದ್ರ ಮತ್ತು ಕುರುವಿಂದ ಅನ್ನತಕ್ಕಂತ 2 ಮಕ್ಕಳು ಜನಿಸ್ತಾರೆ. ಆ ರಾಜ ಹಿಂಸೆಗೆ ಕಾರಣವಾಗಿರ್ತಕ್ಕಂಥ ಅನೇಕ ವ್ಯವಹಾರಗಳಲ್ಲಿ ತೊಡಗಿ ರೌದ್ರ ಧ್ಯಾನದಿಂದ ಕೂಡಿದ್ದ ಅಂತ. ರೌದ್ರ ಧ್ಯಾನ ಅಂದ್ರೆ ಗಮನಿಸ್ಬೇಕು, ಧ್ಯಾನದಲ್ಲಿ 4 ವಿಧ: ಆರ್ತ್ರ ಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ, ಶುಕ್ಲ ಧ್ಯಾನ. ರೌದ್ರ ಧ್ಯಾನ ಅಂತ ಕೇಳಿದ್ರೆ ಬೇರೆಯವರಿಗೆ ನಾಶ ಆಗ್ಲಿ, ಬೇರೆಯವ್ರು ಹಾಳಾಗ್ಲಿ, ಒಳ್ಳೆದಾಗದೇ ಇರ್ಲಿ ಅಂತಕ್ಕಂಥದ್ದನ್ನೇ ಯೋಚನೆ ಮಾಡುದು. ಆರ್ತ್ರ ಧ್ಯಾನ ಅಂದ್ರೆ ನಮ್ಮವ್ರಿಗೆ ಒಳ್ಳೇದಾಗ್ಲಿ, ನನಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡುದು. ಧರ್ಮ ಧ್ಯಾನ ಅಂದ್ರೆ ಧರ್ಮದ ಕುರಿತು ಯೋಚನೆ ಮಾಡುದು. ಶುಕ್ಲ ಧ್ಯಾನ ಅಂದ್ರೆ ಅತ್ಯಂತ ಪರಿಶುದ್ಧವಾಗಿ ಆತ್ಮನ ಕುರಿತು ಯೋಚನೆ ಮಾಡುದು. ಈ ರಾಜ ಯಾರಿದ್ದಾನೆ ಅರವಿಂದ, ಅವನು ಸದಾ ಕಾಲ ಹಿಂಸೆಗೆ ಕಾರಣವಾದಂತ ವ್ಯವಹಾರಗಳಲ್ಲಿ ತೊಡಗಿ ರೌದ್ರ ಧ್ಯಾನದಲ್ಲಿ ಯಾವಾಗ್ಲೂ ಆಲೋಚನೆ ಮಾಡ್ತಾ ಇದ್ದ. ಹೀಗೆ ಆಲೋಚನೆ ಮಾಡುವಾಗ ಸಹಜವಾಗಿ ಅವನಿಗೆ ನರಕ ಆಯುಷ್ಯ ಬಂಧವಾಯಿತು. ಆದರೆ ಅವನಿಗೆ ಮರಣ ಕಾಲದಲ್ಲಿ ಒಂದು ರೀತಿಯ ದಾಹಜ್ವರ ಉಂಟಾಯಿತು. ದಾಹಜ್ವರ ಅಂದ್ರೆ ಏನ್ ತೆಕ್ಕೊಂಡ್ರು ಅದು ಕರಗಿ ಹೋಗ್ತಕ್ಕಂಥದ್ದು, ದೇಹ ಇಡೀ ಉರಿಯಾಗಿ ವೇದನೆಯನ್ನ ಅನುಭವಿಸ್ತಕ್ಕಂಥ ಒಂದು ವಿಚಿತ್ರವಾದಂತಹ ಕಾಯಿಲೆ ಅವನನ್ನ ಬಾಧಿಸುವುದಕ್ಕೆ ಶುರುವಾಯಿತು. ಅನೇಕ ಶೀತಲ ಉಪಚಾರಗಳನ್ನ ಮಾಡಿದ್ರು, ಶ್ರೀಗಂಧವನ್ನ ಲೇಪಿಸಿದ್ರು, ಮಲಯ ಮಾರುತ ಬೀಸುವ ಜಾಗಕ್ಕೆ ಕರೆದುಕೊಂಡು ಹೋದ್ರು, ಕರ್ಪೂರವನ್ನ ಲೇಪಿಸಿದ್ರು, ತಣ್ಣನೆಯ ನೀರಿನಿಂದ ದೇಹವನ್ನ ಸಿಂಪಡಿಸಿದ್ರು, ಚಿಗುರಿನ ತಂಪಾದ ಹಾಸಿಗೆಯ ಮೇಲೆ ಅವನನ್ನ ಮಲಗಿಸಿ ಲಾವಂಚದ ಬೀಸಣಿಗೆಗೆ ನೀರನ್ನ ಚಿಮುಕಿಸಿ ಗಾಳಿಯನ್ನ ಹಾಕಿದ್ರು. ಆದ್ರೆ ಇದ್ಯಾವುದೂ ಕೂಡ ಅವನ ಶರೀರಕ್ಕೆ ತಂಪನ್ನ ಉಂಟು ಮಾಡ್ಲಿಲ್ಲ. ಯಾಕಂದ್ರೆ ಪೂರ್ವಾರ್ಜಿತ ಪಾಪಕರ್ಮಕ್ಕೆ ಅನುಸಾರವಾಗಿ ಅವನ ಶರೀರದ ಈ ದಾಹ ಅಥವಾ ಶರೀರದಲ್ಲಿ ಉಂಟಾಗ್ತಾ ಇರತಕ್ಕಂಥ ಉರಿಯನ್ನ ಶಮನಗೊಳಿಸುವುದಕ್ಕೆ ಯಾವುದರಿಂದಲೂ ಕೂಡ ಸಾಧ್ಯ ಆಗ್ಲಿಲ್ಲ. ಹೀಗೆ ದುಃಖಿತನಾಗಿದ್ದ. ಅದೇ ಚಿಂತೆಯಲ್ಲಿ ಆರ್ತ್ರಧ್ಯಾನದಲ್ಲಿ ಅಂದ್ರೆ ನನಗೆ ಇದರಿಂದ ಹೇಗೆ ಪರಿಹಾರ ಆಗುವುದು ಅಂತಕ್ಕಂಥ ಯೋಚನೆಯಲ್ಲಿ ಅವನು ಮಲಗಿದ್ದ. ಹೀಗಿರ್ಬೇಕಾದ್ರೆ ಒಂದು ದಿನ ಅವನ ಮನೆಯಲ್ಲಿ 2 ಕೋಗಿಲೆಗಳು ಪರಸ್ಪರ ಕಚ್ಚಾಡ್ತಾ ಇದ್ದದನ್ನ ನೋಡಿದ. ಅವನ ಮಲಗಿದ್ದ ಜಾಗದ ಹತ್ತಿರದಲ್ಲೇ ಆ ಕೋಗಿಲೆಗಳು ಜಗಳ ಮಾಡ್ತಾ ಇದ್ವು. ಆಗ ಅವುಗಳು ಜಗಳ ಮಾಡ್ತಾ ಅವುಗಳು ಕಚ್ಚಾಡ್ತವೆ. ಆ ಕಚ್ಚಾಡ್ತಾ ಇದ್ದಾಗ ಒಂದು ಕೋಗಿಲೆಗೆ ಗಾಯ ಆಗ್ತದೆ. ಆ ಗಾಯದಿಂದ 1 ಹನಿ ರಕ್ತ ಇದ್ದಕ್ಕಿದ್ದ ಹಾಗೆ ಈ ರಾಜನ ಶರೀರದ ಮೇಲೆ ಬೀಳ್ತದೆ.
ಅವನ ಶರೀರದ ಮೇಲೆ ಬಿತ್ತು. ವಿಚಿತ್ರ ಏನು ಅಂದ್ರೆ, ಆ ಅರವಿಂದನ ಶರೀರದ ಮೇಲೆ ಆ ಒಂದು ಹನಿ ರಕ್ತ ಕೋಗಿಲೆಯ ಶರೀರದ ಮೇಲೆ ಬಿದ್ದಾಗ ಅವನಿಗೆ ಒಂದು ರೀತಿಯ ತಂಪಿನ ಅನುಭವ ಉಂಟಾಯಿತು. ಅವಾಗ ಯೋಚನೆ ಮಾಡ್ತಾನೆ, ಓಹೋ, ರಕ್ತದಿಂದ ನನ್ನ ಕಾಯಿಲೆಯನ್ನು ಗುಣಪಡಿಸುವುದಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ಅವನು ತನ್ನ ಚಿಕ್ಕ ಮಗನಾದಂತಹ ಕುರುವಿಂದನನ್ನ ಬರಮಾಡಿಕೊಂಡು ತನಗೆ ಆಗಿರತಕ್ಕಂಥ ಅನುಭವವನ್ನ ವಿವರಿಸಿ, ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನೆಲ್ಲ ಕೊಂದು ಅವುಗಳ ರಕ್ತವನ್ನ ಬಸಿದು ತಂದು ಸರೋವರವನ್ನ ನಿರ್ಮಿಸಬೇಕು, ನಾನು ಅದರಲ್ಲಿ ನನ್ನ ಶರೀರವನ್ನ ಮುಳುಗಿಸಿ ತಂಪನ್ನ ಪಡೀಬೇಕು ಅಂತ ರಾಜ ಆ ಕುರುವಿಂದ ಆಜ್ಞಾಪನೆಯನ್ನ ಮಾಡ್ತಾನೆ ಅಥವಾ ಆದೇಶವನ್ನ ಮಾಡ್ತಾನೆ. ಆದ್ರೆ ಕುರುವಿಂದ ಸ್ವಲ್ಪ ಧರ್ಮಾತ್ಮನಾಗಿದ್ದ. ಅವನಿಗೆ ತಂದೆಯ ಮಾತು ತುಂಬಾ ಬೇಸರವನ್ನು ಉಂಟು ಮಾಡಿತು. ಮನಸ್ಸಿಲ್ಲದ ಮನಸ್ಸಿನಿಂದ ಕಾಡಿಗೆ ಹೋದ. ಅಲ್ಲಿ ಅವನಿಗೆ ದಿವ್ಯ ಜ್ಞಾನಿಗಳಾದಂತಹ ಮುನಿಗಳ ದರ್ಶನ ಆಯ್ತು. ಆ ಮುನಿಗಳು ಅಹಿಂಸಾ ಧರ್ಮದ ಮಹಿಮೆಯನ್ನ ತಿಳ್ಕೊಂಡಿದ್ರು. ಅವರು ಇವನು ತಂದೆಗೆ ಒದಗಿದಂತಹ ಎಲ್ಲ ಕಥೆಯನ್ನ ಕೇಳಿ ಹೇಳ್ತಾರೆ, ಇದು ಕರ್ಮದ ಫಲಾಪ, ಹಿಂದಿನ ಕರ್ಮದ ಫಲದಿಂದಾಗಿ ಅವನಿಗೆ ಈ ಉರಿ ಬಾಧೆ ಬಾಡಿಸ್ತಾ ಇದೆ, ಪ್ರಾಣಿ ಹಿಂಸೆ ಮಾಡಿ ಅದನ್ನ ಶಮನಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ನೀನ್ ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡುದು? ಈ ಕಡೆಯಿಂದ ಒಂದು ರೀತಿಯಿಂದ ಧರ್ಮವನ್ನು ರಕ್ಷಿಸ್ಬೇಕು, ಇನ್ನೊಂದು ಕಡೆಯಿಂದ ತಂದೆಯನ್ನ ಸಮಾಧಾನ ಪಡಿಸ್ಬೇಕು. ಏನ್ ಮಾಡುದು ಅಂತ ಹೇಳಿ ಕೊನೆಗೆ ಒಂದು ಉಪಾಯವನ್ನ ಮಾಡ್ತಾನೆ. ಕುರುವಿಂದ ಒಂದು ದೊಡ್ಡ ಸರೋವರವನ್ನ, ಅಂದ್ರೆ ಒಂದು ಕೊಳವನ್ನ ನಿರ್ಮಾಣ ಮಾಡಿ ಅದಕ್ಕೆ ರಕ್ತದ ಬಣ್ಣದಲ್ಲಿರ್ತಕ್ಕಂಥ ಅರಕ್ ಅಂತ ನಾವು ಕರೀತೇವೆ, ಆ ಅರಗು ಮೊದಲಾಗಿರ್ತಕ್ಕಂಥ ಕೆಂಪು ಬಣ್ಣದ ರಕ್ತದ ಬಣ್ಣದಲ್ಲಿರ್ತಕ್ಕಂಥ ರಸಗಳನ್ನೆಲ್ಲ ಬೆರೆಸಿ ಅದನ್ನು ದ್ರವ ಮಾಡಿ ಅದು ರಕ್ತದ ಸರೋವರವೇ ಎಂಬ ಹಾಗೆ ಒಂದು ನಿರ್ಮಾಣವನ್ನ ಮಾಡಿ ಅದಕ್ಕೆ ತಂದೆಯನ್ನು ಹೇಳ್ತಾನೆ ಸಿದ್ಧವಾಗಿದೆ ಅಂತ. ಅರವಿಂದ ಅದು ನಿಜವಾಗಿರ್ತಕ್ಕಂಥ ರಕ್ತ ಸರೋವರವೇ ಅಂತ ಭ್ರಮಿಸ್ತಾನೆ. ಆ ಸರೋವರವನ್ನ ಇಳಿದು ಬಹಳ ಸಂತೋಷದಿಂದ ಕ್ರೀಡಿಸುವುದಕ್ಕೆ ಶುರು ಮಾಡ್ತಾನೆ. ಆದರೆ ಒಂದು ಸಣ್ಣ ಹನಿ ಏನು ನೀರಿತ್ತು ಅಥವಾ ಕೆಂಪು ದ್ರವ ಇತ್ತು, ಅದವನ ಬಾಯೊಳಗೆ ಹೋದಾಗ ಅದು ರಕ್ತ ಅಲ್ಲ, ಅದು ಕೃತಕವಾಗಿರ್ತಕ್ಕಂಥ ರಕ್ತದ ಬಣ್ಣದಲ್ಲಿರ್ತಕ್ಕಂಥ ಬೇರೆ ನೀರು ಎನ್ನುವುದು ಅವನಿಗೆ ತಿಳಿದು ಹೋಗ್ತದೆ. ಆಗ ಅವನಿಗೆ ಸಿಟ್ಟು ಬರ್ತದೆ. ಗಮನಿಸ್ಬೇಕಿಲ್ಲಿ, ಕ್ರೋಧ ಉಂಟಾಗ್ತದೆ. ಅವನು ತನ್ನ ಮಗನ ಮೇಲೆ ಭಯಂಕರವಾಗಿ ಕೋಪಗೊಂಡು, ಈ ಪಿಶಾಚಿ ನನ್ನನ್ನು ವಂಚಿಸಿದ, ಇವನನ್ನ ಕೊಂದೇ ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಎದ್ದು ಪಕ್ಕದಲ್ಲಿರ್ತಕ್ಕಂತಹ ಕತ್ತಿಯನ್ನ ಕೈಗೆ ಎತ್ತಿಕೊಂಡು ಅವನು ಮಗನನ್ನ ಕೊಲ್ಲುವುದಕ್ಕೆ ಬೆನ್ನಟ್ಟಿಕೊಂಡು ಓಡ್ತಾನೆ. ಆದ್ರೆ ಆ ಸರೋವರದ, ಅಂದ್ರೆ ಆ ಕೃತಕವಾಗಿ ನಿರ್ಮಿಸಿರ್ತಕ್ಕಂಥ ಕೊಳದ ಮೆಟ್ಟಲ್ಗಳನ್ನ ಏರಿ ಹೋಗಬೇಕಾದ್ರೆ ಅವನ ಶರೀರ ಕಂಪಿಸ್ತಾ ಇದ್ದದ್ರಿಂದ ಅವನ ಶರೀರದ ಮೇಲೆ ಅವನಿಗೆ ಹಿಡಿತಾ ಇರ್ಲಿಲ್ಲ. ಆದ್ರಿಂದ ಆಯ ತಪ್ಪಿ ಕೆಳಗೆ ಬಿದ್ದು ಬಿಡ್ತಾನೆ. ಹಾಗೆ ಬೀಳುವಾಗ ಅವನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಕತ್ತಿಯ ಮೇಲೆಯೇ ಆತ ಬೀಳುವುದರಿಂದಾಗಿ ಆ ಕತ್ತಿ ಅವನ ಎದೆಗೆ ನಾಡ್ತದೆ. ಅವನು ಸತ್ತು ಸ್ವರ್ಗಕ್ಕೆ ಅವನು ಸತ್ತು ಹೇಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ನರಕಕ್ಕೆ ಹೋಗ್ತಾನೆ ಅಂತ ಸ್ವಯಂ ಬುದ್ಧ ಈ ಮಹಾಬಲ ರಾಜನ ವಂಶದ ಅರವಿಂದ ರಾಜನ ಕಥೆಯನ್ನ ಹೇಳಿ ಕ್ರೋಧದಿಂದ ಮತ್ತು ಆರ್ತಧ್ಯಾನ ರೌದ್ರಧ್ಯಾನಗಳಿಂದ ಎಂತ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥ ಕಥೆಯನ್ನ ಹೇಳಿದ. ಇಲ್ಲಿ ಮುಖ್ಯವಾಗಿ ಮಹಾಬಲ ರಾಜನಿಗೆ ಕಥೆಯನ್ನ ಹೇಳಬೇಕು ಅಂತ ಇದ್ರೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಕೆಲವು ಪುರಾಣ ಪುರುಷರ ಅಥವಾ ಇತಿಹಾಸದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನ ತಿಳಿದುಕೊಂಡಾಗ ನಮ್ಮಲ್ಲಿ ಏನಾದ್ರೂ ಚಾರಿತ್ರ್ಯಹೀನರಾಗಿದ್ರೆ ನಮ್ಮ ಚಾರಿತ್ರ್ಯವನ್ನ ವೃದ್ಧಿಗೊಳಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿ ಬರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಮಂತ್ರಿ ಕೂಡ ಮಹಾಬಲ ರಾಜನಲ್ಲಿ ಚಾರಿತ್ರ್ಯ ವೃದ್ಧಿ ಆಗಬೇಕು ಅಂತ ಹೇಳುವಂತಹ ಕಾರಣಕ್ಕೋಸ್ಕರವಾಗಿ ಈ ಕಥೆಯನ್ನ ಹೇಳಿ ಅವನನ್ನು ಮತ್ತಷ್ಟು ಚಾರಿತ್ರ್ಯವಂತನಾಗಕ್ಕೆ ಪ್ರಯತ್ನ ಪಡ್ತಾನೆ. ನಾವು ಈ ಪುರಾಣ ಪುರುಷರ ಕಥೆಗಳನ್ನು ಕೇಳ್ತಾ ಇದ್ದ ಹಾಗೆ ನಮ್ಮಲ್ಲಿ ಕೂಡ ಹಾಗೆಯೇ ನಾವು ಅನೇಕ ವಿಚಾರಗಳನ್ನು ದ್ರವ್ಯಾನುಯೋಗ ಇರ್ಬೋದು, ಚರಣಾನುಯೋಗ ಇರ್ಬೋದು ಅಥವಾ ಕರುಣಾನುಯೋಗ ಇರ್ಬೋದು, ಇದರಲ್ಲಿ ತಿಳ್ಕೊಂಡ್ರು ಕೂಡ ನಮಗೆ ಪ್ರಥಮಾನುಯೋಗದಲ್ಲಿ ಬರುವಂತಹ ಪುರಾಣ ಪುರುಷರ ಏನು ಜೀವನ ಚರಿತ್ರೆ ಇದೆ ಅದನ್ನು ಓದ್ತಾ ಇದ್ದ ಹಾಗೆ, ಅದನ್ನ ತಿಳಿತಾ ಇದ್ದ ಹಾಗೆ ನಮ್ಮಲ್ಲಿ ಕೂಡ ಏನಾದ್ರೂ ಚಾರಿತ್ರ್ಯಹೀನತೆ ಇದ್ರೆ ಅಥವಾ ಏನಾದ್ರೂ ಚಾರಿತ್ರ್ಯಹೀನ ಆಗುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದನ್ನು ಒಂದು ರೀತಿಯಲ್ಲಿ ನಿರ್ಬಂಧಿಸುವಂತಹ ಕಾರ್ಯವನ್ನು ಈ ಪುರಾಣ ಪುರುಷರ ಕಥೆಗಳು ನಮಗೆ ಒಂದು ದಾರಿದೀಪ ಆಗ್ತದೆ. ಅದೇ ರೀತಿಯಾಗಿ ಮಹಾಬಲ ರಾಜನಿಗೆ ಕೂಡ ಸ್ವಯಂ ಬುದ್ಧ ಮಂತ್ರಿ ಒಂದು ರೀತಿಯಲ್ಲಿ ಅವನ ವಂಶದಲ್ಲೇ ನಡೆದಂತಹ ಹಿಂದಿನ ಕಥೆಯನ್ನ ತಿಳಿಸುತ್ತಾ ನಡೆದಂತ ಆ ರೌದ್ರ ಧ್ಯಾನದಿಂದ
ಯಾವ ರೀತಿಯಲ್ಲಿ ಅರವಿಂದ ರಾಜ ನಾಶ ಆದ ಎನ್ನುವುದನ್ನು ಕೂಡ ಇಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಮುಂದುವರಿಸ್ತಾರೆ. ಓಕೆ, ಅದೇ ಸ್ವಯಂ ಬುದ್ಧ ಅಂತಕ್ಕಂಥ ಮಂತ್ರಿ ಈಗ ಎರಡನೇ ಕಥೆಯನ್ನ ಹೇಳ್ತಾನೆ. ಅಂದ್ರೆ ಜೈನ ಸಿದ್ಧಾಂತ ಸರಿ ಇದೆ, ಆತ್ಮನ ಅಸ್ತಿತ್ವ ಇದೆ, ಕರ್ಮವನ್ನ ಭೋಗಿಸ್ಬೇಕಾಗ್ತದೆ, ಕ್ರೋಧ ಮಾನ ಮಾಯ ಲೋಪಾದಿ ಕಷಾಯಗಳು ಹೇಗೆ ಜೀವನದಲ್ಲಿ ಬಹುಗಳಲ್ಲಿ ಪೀಡಿಸ್ತದೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಈ ಮಹಾಬಲ ರಾಜನ ವಂಶದ ಎರಡನೆಯ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ದಂಡಕ, ಆ ದಂಡಕನ ಕಥೆಯನ್ನ ಆತ ಹೇಳ್ತಾನೆ. ಆ ಕಥೆ ಹೀಗಿದೆ. ದಂಡಕ ಅನ್ನತಕ್ಕಂಥ ಒಬ್ಬ ರಾಜ ಇದ್ದ, ಸೌಂದರಿ ಅವನ ಹೆಂಡತಿ. ಈ ದಂಪತಿಗಳಿಗೆ ಶೂರನೂ ಗುಣವಂತನೂ ಆದ ಮಣಿಮಾಲಿ ಎಂಬ ಮಗ ಇದ್ದ. ಈ ದಂಡಕನಾದರೂ ಮಹಾಲೋಭಿ, ಆಸೆಬುರುಕ, ಜಿಪುಣ. ಜನರನ್ನು ಲೂಟಿ ಮಾಡಿ ಭಂಡಾರವನ್ನು ತುಂಬುತ್ತಾ ಇದ್ದ. ಅಂದ್ರೆ ತನಗೆ ಹೇಗೆ ಲಾಭ, ಹಣ ಆದ್ರೆ ಸಾಕು, ಬೇರೆಯವ್ರಿಗೆ ಏನಾದ್ರೂ ತೊಂದರೆ ಇಲ್ಲ ಅಂತ ಅವನು ಹಣವನ್ನ ಸಂಗ್ರಹಿಸ್ತಾ ಇದ್ದ, ಭಂಡಾರವನ್ನು ತುಂಬಿಕೊಳ್ತಾ ಇದ್ದ. ಆ ಹಣವನ್ನ ಮುಚ್ಚಿಟ್ಟು ಅದರ ರಕ್ಷಣೆಯಲ್ಲೇ ಮಗ್ನನಾಗಿದ್ದ. ಯಾವಾಗ್ಲೂ ಅದನ್ನ ಹೇಗೆ ಉಳಿಸ್ಕೊಳ್ಳುವುದು ಅಂತ ಯೋಚನೆ ಮಾಡ್ತಾ ಇದ್ದ. ತಾನು ಉಂಡರೂ ಐಶ್ವರ್ಯ ನಷ್ಟವಾಗಿ ಹೋಗುತ್ತದೆ ಎಂಬ ಲೋಭ ಅವನನ್ನ ಕಾಡತೊಡಗಿತ್ತು. ಅವನೂ ಅನುಭವಿಸ್ತಾ ಇರ್ಲಿಲ್ಲ, ಬೇರೆಯವರಿಗೂ ಕೊಡ್ತಾ ಇರ್ಲಿಲ್ಲ. ಕೊನೆಗೆ ಅವನು ಶಕ್ತಿಗುಂದಿ, ಅಂದ್ರೆ ಊಟವೇ ಮಾಡದಿದ್ರೆ ಶಕ್ತಿಗುಂದದ ಏನಾಗ್ತದೆ, ಕೊನೆಗೆ ಅವನು ಶಕ್ತಿಗುಂದಿ ಸತ್ತು ಹೋಗ್ಬಿಟ್ಟ. ಆದ್ರೆ ಸತ್ತ ಮೇಲೆ ಏನಾಯ್ತು, ಹೆಬ್ಬಾವಾಗಿ ಹುಟ್ಟಿದ. ಹುಟ್ಟಿ ಪೂರ್ವ ಜನ್ಮದ ಸ್ಮರಣೆಯಿಂದ ತಾನು ಹಿಂದಿನ ಜನ್ಮದಲ್ಲಿ ಗಳಿಸಿದ್ದ ಭಂಡಾರದ ಬಳಿಯಲ್ಲಿಯೇ ಅವನು ಹೆಬ್ಬಾವಾಗಿ ಸುತ್ತಾಡ್ತಾ ಇದ್ದ. ಮಣಿಮಾಲಿಯನ್ನ ಬಿಟ್ಟು ಮತ್ತಾರಿಗೂ ಅಲ್ಲಿ ಪ್ರವೇಶ ಮಾಡಲು ಬಿಡುತ್ತಿರ್ಲಿಲ್ಲ. ಅಂದ್ರೆ ಮಗನಾದಂತ ಮಣಿಮಾಲಿಯನ್ನ ಹೊರತುಪಡಿಸಿ ಉಳಿದವರು ಯಾರಿಗೂ ಕೂಡ ಅಲ್ಲಿ ಬರ್ಲಿಕ್ಕೆ ಆ ಹೆಬ್ಬಾವು ಬಿಡ್ತಾ ಇರ್ಲಿಲ್ಲ. ಮಣಿಮಾಲಿಯು ಮತಿಚಾರಣ ಎಂಬಂತಹ ಅವಧಿಜ್ಞಾನಿ ಮುನಿಗಳಿಂದ ಆ ಹೆಬ್ಬಾವಿನ ವಿಷಯವನ್ನ ತಿಳ್ಕೊಳ್ತಾನೆ. ಯಾಕಂದ್ರೆ ಅವರಿಗೆ ಅವಧಿಜ್ಞಾನ ಇತ್ತು, ಆ ಹಾವು ಏನು ಅನ್ನೋದು ಅರ್ಥ ಆಯ್ತು. ಆ ಹೆಬ್ಬಾವು ತನ್ನ ತಂದೆಯೇ ಆಗಿದ್ದದನ್ನ ತಿಳಿದುಕೊಂಡ. ಆ ಹೆಬ್ಬಾವಿನ ಸಮೀಪಕ್ಕೆ ಬಂದು ಬುದ್ಧಿ ಹೇಳ್ತಾನೆ, ಅತಿಯಾದ ಲೋಭದಿಂದ ನೀನು ಈ ಹೆಬ್ಬಾವಾಗಿ ಹುಟ್ಟಿರುವೆ, ಈ ಲೋಭವನ್ನ ಬಿಟ್ಟು ಬಿಡು. ಈ ಪ್ರಾಪಂಚಿಕ ವಸ್ತುಗಳ ಆಸೆಗೆ ಕೊನೆ ಎನ್ನುವುದು ಎಲ್ಲಿದೆ? ಅವು ವಿಷಸ್ವರೂಪವಾಗಿರತಕ್ಕಂಥದ್ದು. ಮೋಹ ಏನನ್ನೂ ಮಾಡಿಸೋದು. ಆದ್ದರಿಂದ ಎಲೈ ವಿಷಧರನೇ, ಲೋಭವೆಂಬ ವಿಷವನ್ನು ಉಗುಳು, ವಿಷಯಾಸಕ್ತಿಯನ್ನ ತೊರೆದು ವಿಷಹೀನನಾಗು ಎಂಬುದಾಗಿ ಆ ಹೆಬ್ಬಾವಿನ ಎದುರಿನಲ್ಲಿ ಬೋಧನೆಯನ್ನ ಮಾಡ್ತಾನೆ. ಮಗನ ಮಾತನ್ನ ಕೇಳಿದಂತಹ ಆ ಹೆಬ್ಬಾವಿಗೆ ನಿಜವಾದಂತಹ ವಿವೇಕ ಜಾಗೃತವಾಗ್ತದೆ, ಜ್ಞಾನೋದಯ ಆಗ್ತದೆ. ಹೆಬ್ಬಾವಾಗಿ ಹುಟ್ಟಿದ್ದ ದಂಡಕನು ಪಶ್ಚಾತ್ತಾಪಗೊಂಡು ಅವನು ತನ್ನ ಹೃದಯದಲ್ಲಿ ಅಡಗಿದ್ದ ಮೋಹವನ್ನ ಕಳೆದುಕೊಳ್ತಾನೆ. ಹಾಗೆಯೇ ಆಹಾರವನ್ನ ತ್ಯಜಿಸಿ, ಅಂದ್ರೆ ಉಪವಾಸವನ್ನ ಕೈಗೊಂಡು ಸತ್ತು ಸೌಧರ್ಮ ಕಲ್ಪದಲ್ಲಿ ದೇವನಾಗಿ ಹುಡ್ತಾನೆ. ಆ ದೇವನು ಮಣಿಮಾಲಿಯು ಮಾಡಿದ ಉಪಕಾರವನ್ನ ನೆನೀತಾ ತನ್ನ ಪರಿವಾರ ಸಮೇತನಾಗಿ ಮಣಿಮಾಲಿಯ ಬಳಿಗೆ ಬಂದು ಆತನನ್ನು ಪ್ರೀತಿಯಿಂದ ಗೌರವಿಸ್ತಾನೆ. ಅವನಿಗೊಂದು ರತ್ನಮಾಲೆಯನ್ನ ಅರ್ಪಿಸ್ತಾನೆ. ಅವಾಗ ಹೇಳುತ್ತಾನೆ ಆತ, ಎಲೈ ಮಹಾರಾಜ, ವಂಶ ಪರಂಪರೆಯಿಂದ ಬಂದಂತಹ ಈ ಮಾಲೆ ಈಗಲೂ ನಿನ್ನ ಕೊರಳಲ್ಲಿ ಶೋಭಿಸುತ್ತಿದೆ. ಆ ಒಂದು ಮಾಲೆಯನ್ನ ಕೊಡ್ತಾನೆ. ಯಾರು ಕೊಡ್ತಾನೆ ಅಂತ ಕೇಳಿದ್ರೆ ದೇವನಾಗಿ ಹುಟ್ಟಿರ್ತಕ್ಕಂತಹ ಜೀವ ಕೊಡ್ತಾನೆ. ಇಷ್ಟನ್ನ ಕಥೆಯನ್ನ ಹೇಳಿದಂತಹ ಸ್ವಯಂ ಬುದ್ಧ ಕೊನೆಗೆ ಹೇಳ್ತಾನೆ, ನಾನು ಗಮನಿಸಿ ಮಂತ್ರಿ ಕತೆ ಹೇಳ್ತಾ ಇದ್ದ ಮಹಾಬಲನಿಗೆ. ಅವನು ಹೇಳ್ತಾನೆ, ಮಹಾರಾಜ, ನಿನ್ನ ಕೊರಳಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಮಾಲೆ ಈಗ್ಲೂ ಇದೆ. ಆ ಮಾಲೆ ಆವತ್ತು ಆ ದೇವ ಕೊಟ್ಟಿರ್ತಕ್ಕಂಥ ಮಾಲೆ ಅದು. ಅದ್ರನ್ನು ನಾನು ಹೇಳ್ತಕ್ಕಂಥದ್ದು ಬರೇ ಕಥೆ ಅಲ್ಲ, ಅದು ಸತ್ಯ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಅದು ನಿಮ್ಮ ಕೊರಳಿನಲ್ಲಿ ಶೋಭಿಸ್ತಾ ಇದೆ ಅಂತ ಮಹಾಬಲನಿಗೆ ಸ್ವಯಂ ಬುದ್ಧ ಆ ಕಥೆಯನ್ನು ಹೇಳ್ತಾನೆ. ಅಲ್ಲಿಂದ ಮುಂದುವರೆದು ಸ್ವಯಂ ಬುದ್ಧ ಮಹಾಬಲನಿಗೆ ಆತನ ತಂದೆ, ತಾತ, ಮುತ್ತಾತಂದಿರು ಹೇಗೆ ಸಕಾಲದಲ್ಲಿ ವೈರಾಗ್ಯವನ್ನ ಪಡೆದು ತಪಸ್ಸನ್ನ ಮಾಡಿ ಸ್ವರ್ಗವನ್ನ ಪಡೆದು ಕೊನೆಗೆ ಮೋಕ್ಷವನ್ನು ಸಂಪಾದಿಸಿಕೊಂಡ್ರು ಅನ್ನತಕ್ಕಂಥ ವಿಚಾರವನ್ನ ಹೇಳಿ, ನೀನು ಕೂಡ ಅದೇ ಮಾರ್ಗದಲ್ಲಿ ಸಾಗಬೇಕಾಗಿದೆ, ಧರ್ಮದ ಕಡೆಗೆ ಶ್ರದ್ಧೆ ಕೊಡು ಅಂತ ಹೇಳ್ತಾನೆ. ಅಲ್ಲದೆ ಈ ಹಿಂದೆ ಮಂದರ ಪರ್ವತಕ್ಕೆ ವನಕ್ರೀಡೆಗಾಗಿ ಮಹಾಬಲನು ಹೋಗಿದ್ದಾಗ ಮಹೇಂದ್ರ ಕಲ್ಪದಲ್ಲಿ ದೇವತೆಯಾಗಿದ್ದ ಮಹಾಬಲನ ತಂದೆ ಅತಿಬಲನು ಮಹಾಬಲನನ್ನ ಕುರಿತು ಧರ್ಮವನ್ನ ಬಲವಾಗಿ ಹಿಡಿಯಬೇಕೆಂದು ಹರಸಿದ್ದನ್ನ ನೆನಪು ಮಾಡಿಕೊಡುತ್ತಾರೆ. ಸ್ವಯಂ ಬುದ್ಧನ ಈ ವಾದ ಸರಣಿ ಅಂದ್ರೆ ಅವನ ಸಮರ್ಥನೆ, ಅವನು ಕೊಟ್ಟಂತ ಕಥೆಗಳು, ಅವನು ಹೇಳಿದಂತಹ ಆತ್ಮನ ವಿಚಾರ, ಕರ್ಮ ಸಿದ್ಧಾಂತ, ಕಷಾಯಗಳ ಪೀಡನೆ, ಇದೆಲ್ಲ ವಾದ ಸರಣಿಯನ್ನ ಮಹಾಬಲ ಕೇಳಿಸಿಕೊಂಡು ಬಹಳ ಸಂತೋಷ ಪಡ್ತಾನೆ.
ಒಪ್ಪಿಕೊಳ್ತಾನೆ. ಅವನು ಸ್ವಯಂ ಬುದ್ಧನಿಗೆ ಜಯ ಪತಾಕೆಯನ್ನು ನೀಡಿ ಗೌರವಿಸ್ತಾನೆ. ಮಹಾಬಲನು ಸ್ವಯಂ ಬುದ್ಧನಿಗೆ ಜಯ ಪತಾಕೆಯನ್ನೇನೋ ನೀಡ್ದ, ಆದ್ರೆ ಇವನ ಮನಸ್ಸು ಮಾತ್ರ ಸ್ವಲ್ಪವೂ ಬದಲಾಗ್ಲಿಲ್ಲ. ಈ ಚಿತ್ರ ನೋಡಿ, ಮಹಾಬಲನಿಗೆ ಅವನು ಹೇಳ್ತಾ ಇರೋದು ಸರಿ ಅಂತ ಕಾಣಿಸ್ತು, ಆದ್ರೆ ತನ್ನ ವರ್ತನೆಯಲ್ಲಿ, ತನ್ನ ಆಚರಣೆಯಲ್ಲಿ ಬದಲಾವಣೆ ಮಾಡ್ಲೇ ಇಲ್ಲ. ಅವನು ಮೊದಲಿನಂತೆಯೇ ಹೆಣ್ಣುಗಳ ಒಡನಾಟದಲ್ಲಿ ಮೈಮರೆತ, ಧರ್ಮದ ಕಡೆಗೆ ಅವನ ಮನಸ್ಸು ತಿರುಗಲೇ ಇಲ್ಲ. ಕಾಲ ಕಳೆಯಿತು. ಮಹಾಬಲ ಮುದುಕನಾದ, ಮುಖ ಸುಕ್ಕುಗಟ್ಟಿತು, ಹುಬ್ಬುಗಳು ಕಣ್ಣಿನ ಮೇಲೆ ಜೋತು ಬೀಳ್ಲಿಕ್ಕೆ ಪ್ರಾರಂಭ ಆಯಿತು. ಆದರೂ ಲಂಪಟತನ ಹೋಗ್ಲೇ ಇಲ್ಲ. ಸ್ವಯಂ ಬುದ್ಧನಿಗೆ ಇದು ಬಹಳ ಬೇಸರವನ್ನ ತಂದಿತ್ತು. ಮಂತ್ರಿ ಸ್ವಯಂ ಬುದ್ಧನಿಗೆ ಬಹಳ ಬೇಸರವನ್ನು ತಂದಿತ್ತು. ಏನಾದ್ರೂ ಮಾಡಿ ಇವನನ್ನು ಧರ್ಮ ಮಾರ್ಗಕ್ಕೆ ತರಬೇಕು ಅಂತ ಆತ ನಿಶ್ಚಯಿಸಿದ. ಒಮ್ಮೆ ಸ್ವಯಂ ಬುದ್ಧನು ಅರಿಂಜಯ ಮತ್ತು ಆದಿತ್ಯಗತಿ ಅಂತಕ್ಕಂಥ ಇಬ್ರು ಚಾರಣ ಮುನಿಗಳ ದರ್ಶನವನ್ನ ಮಾಡಿದ. ಅವರು ಅವಧಿಜ್ಞಾನಿಗಳಾಗಿದ್ರು. ಆ ಮುನಿಗಳಿಗೆ ಭಕ್ತಿ ಭಾವದಿಂದ ಈ ಮಂತ್ರಿ ಸ್ವಯಂ ಬುದ್ಧ ಹೋಗಿ ನಮಸ್ಕರಿಸ್ತಾನೆ, ಧರ್ಮೋಪದೇಶವನ್ನು ಕೇಳಿಸಿಕೊಳ್ತಾನೆ. ಆ ನಂತರ ತನ್ನ ರಾಜನಾದಂತಹ ಮಹಾಬಲನ ಬಗ್ಗೆ ಹೇಳ್ತಾ, ಮಹಾಬಲನು ಭವ್ಯನೋ ಅಭವ್ಯನೋ ನನಗೆ ಅರ್ಥ ಆಗ್ತಾ ಇಲ್ಲ, ಅವನು ಯಾವಾಗ ಧರ್ಮ ಮಾರ್ಗಕ್ಕೆ ಹಿಂತಿರುಗ್ತಾನೆ ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಈ ಪ್ರಶ್ನೆ ಕೇಳಿದಾಗ ಆದಿತ್ಯಗತಿ ಮುನಿಗಳು ಅವನಿಗೆ ಹೇಳ್ತಾರೆ, ಅಯ್ಯ, ನಿನ್ನ ಮಹಾಬಲ ರಾಜ ಅಭವ್ಯನಲ್ಲ, ಭವ್ಯನೇ ಇದ್ದಾನೆ, ಅದರಲ್ಲಿಯೂ ಆಸನ್ನ ಭವ್ಯನಿದ್ದಾನೆ. ಸಾಯುವ ಸಮಯದಲ್ಲಿ ಅವನು ಕೇವಲ ಭೋಗಕ್ಕಾಗಿ ಆಸೆ ಪಟ್ಟು ಸತ್ತ, ಅದಕ್ಕಾಗಿ ಹೀಗೆ. ಇಂದು ಅವನು ಕನಸಿನಲ್ಲಿ 3 ಮಂತ್ರಿಗಳು ತನ್ನ ಕೈಕಾಲುಗಳನ್ನ ಕಟ್ಟಿ ದುರ್ಗಂಧದಿಂದ ಕೂಡಿದ ಬಾವಿಯಲ್ಲಿ ಮುಳುಗಿಸಿದಂತೆಯೂ, ನೀನು ಅವನನ್ನು ಎತ್ತಿ ಈ 3 ಮಂತ್ರಿಗಳು ಶರಣಾಗತರಾಗುವಂತೆ ಮಾಡಿ ಅವನನ್ನ ಸುವರ್ಣ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕ ಮಾಡಿದಂತೆಯೂ ದಳ್ಳುರಿ ಆರಿದಂತೆಯೂ ಕಂಡು ಹೆದರಿದ್ದಾನೆ. ನಿನ್ನ ಬರವನ್ನೇ ಅವನು ನಿರೀಕ್ಷಿಸುತ್ತಿದ್ದಾನೆ. ನೀನು ಅವನಲ್ಲಿಗೆ ಹೋಗಿ ಅವನು ತನ್ನ ಕನಸಿನ ಬಗೆಗೆ ಹೇಳುವ ಮೊದಲೇ ನೀನೇ ಅದರ ಬಗ್ಗೆ ಪ್ರಸ್ತಾಪ ಮಾಡು, ಅವನಿಗೆ ನಿನ್ನಲ್ಲಿ ಮತ್ತಷ್ಟು ನಂಬಿಕೆ ಬರುತ್ತದೆ ಎಂದು ತಿಳಿಸಿದರು. ಗ್ರಹಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾವಾಗ ಸ್ವಯಂ ಬುದ್ಧ ಹೋಗಿ ಮುನಿಗಳ ಹತ್ರ, ಅವಧಿಜ್ಞಾನಿ ಮುನಿಗಳ ಹತ್ರ ತನ್ನ ರಾಜನಾದಂತಹ ಮಹಾಬಲ ರಾಜನಿಗೆ ಯಾವಾಗ ಧರ್ಮ ಮಾರ್ಗದ ಶ್ರದ್ಧೆ ಬರುತ್ತದೆ ಅಂತ ಕೇಳ್ತಾ ಇದ್ದಾಗ, ಅವರು ಅವಧಿಜ್ಞಾನದಿಂದ ಹೇಳ್ತಾರೆ, ರಾತ್ರಿ ಕನಸು ಕಂಡಿದ್ದಾನೆ, ಆ ಕನಸಿನ ಅರ್ಥವನ್ನ ತಿಳಿಲಿಕ್ಕೋಸ್ಕರ ನಿನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದಾನೆ, ಅದರಿಂದ ಹೋಗಿ ನೀನು ಮೊದಲೇ ಆ ಕನಸಿನ ವಿಚಾರ ಹೇಳು, ಆಗ ನಿನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ ಅಂತ ಮುನಿಗಳು ಹೇಳಿದರು. ಸರಿ. ಅಲ್ಲದೆ ಆ ಮುನಿಗಳು ಇನ್ನೂ ಒಂದು ಮಾತನ್ನ ಹೇಳ್ತಾರೆ. ಆ ಕನಸಿನ ಫಲ ಏನು ಅಂತ ಹೇಳಿದ್ರೆ, ಅವನು ದಳ್ಳುರಿಯು ಆರಿದಂತೆ ಕನಸು ಕಂಡಿದ್ದಾನೆ, ಆದ್ದರಿಂದ ಅವನಿಗಿನ್ನು ಕೆಲವೇ ದಿನಗಳು ಆಯುಷ್ಯ ಉಳಿದಿದೆ. ಅವನು ಇನ್ನೂ 1 ತಿಂಗಳಿನಲ್ಲಿ ಸಾಯುತ್ತಾನೆ. ಆ ಉಳಿದ 3 ಮಂತ್ರಿಗಳು ಮಿಥ್ಯಾದೃಷ್ಟಿಗಳು, ಅವರನ್ನ ನಂಬಿದರೆ ರಾಜನಿಗೆ ದುರ್ಗತಿಯೇ ಸರಿ. ನೀನು ಅವನನ್ನು ಧರ್ಮ ಮಾರ್ಗದಲ್ಲಿ ಎತ್ತಿ ಹಿಡಿಯುತ್ತೀಯೇ, ಅವನಿಗೆ ಕಾಲಲಬ್ಧಿ ಹತ್ತಿರವಾಗಿದೆ. ಅವನು ನೀನು ಹೇಳಿದಂತೆ ಕೇಳುವನು, ಮಹಾವೃತ ಧಾರಿಯಾಗುವನು. ಅದರ ಫಲವಾಗಿ ಮುಂದೆ ಅವನು ಲಲಿತಾಂಗ ದೇವ, ವಜ್ರಜಂಗ, ಭೋಗಭೂಮಿಜ, ಶ್ರೀಧರ ದೇವ, ಸುವಿಧಿರಾಜ, ಅಚ್ಯುತೇಂದ್ರ, ವಜ್ರನಾಭಿ ಚಕ್ರವರ್ತಿ, ಸರ್ವಾರ್ಥ ಸಿದ್ದೇಶ್ವರನಾಗಿ ಬೇರೆ ಬೇರೆ ಭವಗಳಲ್ಲಿ ಹುಟ್ಟನ್ನ ಪಡೀತಾನೆ. ಕೊನೆಗೆ ವೃಷಭನಾಥನಾಗಿ ಹುಟ್ಟಿ ಆದಿದೇವನೆನಿಸಿ ತೀರ್ಥಂಕರನೆನಿಸಿ ಮುಕ್ತಿಯನ್ನ ಪಡೀತಾನೆ. ಅಲ್ಲದೆ ನೀನೂ ಕೂಡ ಇಲ್ಲಿಂದ 3ನೇ ಜನ್ಮದಲ್ಲಿ ಮುಕ್ತಿಯನ್ನ ಪಡೆಯುವೆ ಅಂತ ಆ ಮುನಿಗಳು ತಿಳಿಸ್ತಾರೆ. ಸ್ವಯಂ ಬುದ್ಧನಿಗೆ ಈಗ ತುಂಬಾ ಸಮಾಧಾನ ಆಯ್ತು. ಅವನು ಮುನಿಗಳು ಹೇಳಿದಂತೆ ಮಾಡ್ದ. ವಾಪಸ್ ಬಂದು ಅರಮನೆಯಲ್ಲಿ ನೋಡಿದ್ರೆ ಮಹಾಬಲ ರಾಜ ಅವನಿಗೆ ಕಾಯ್ತಾ ಇದ್ದ. ಅವನು ಕನಸಿನ ವಿಚಾರ ಹೇಳುವ ಮೊದಲೇ ಈತನೇ ಮಹಾಬಲನಲ್ಲಿ ಆ ಕಥೆಯನ್ನ ಅಥವಾ ಕನಸಿನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ. ಆಗ ಮಹಾಬಲ ಸ್ವಯಂ ಬುದ್ಧನ ಮಾತಿಗೆ ಸಂಪೂರ್ಣ ಶರಣಾಗತನಾಗ್ತಾನೆ. ನೀನೇ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸಬೇಕು ಅಂತ ಕೈ ಮುಗಿದು ಬೇಡಿಕೊಳ್ತಾನೆ. ತನ್ನ ಅರಮನೆಯ ಉದ್ಯಾನವನದಲ್ಲಿದ್ದ ಜಿನಮಂದಿರದಲ್ಲಿ 8 ದಿನಗಳ ಕಾಲ ಮಹಾ ಎಂಬ ಪೂಜೆಯನ್ನು ನೆರವೇರಿಸ್ತಾನೆ. ಅನಂತರ ತನ್ನ ಆಪ್ತ ವರ್ಗದವರನ್ನು, ಸಾಮಂತರಾಜರನ್ನು ಬರಮಾಡಿಕೊಂಡು ತನ್ನ ಮಗನಾದ ಅತಿಬಲ ಕುಮಾರನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಬಾಹ್ಯ ವಸ್ತುಗಳ ಪರಿಗ್ರಹವನ್ನ, ಅಂತರಂಗ ಮತ್ತು ಬಾಹ್ಯ ಪರಿಗ್ರಹಗಳನ್ನ, ಬಾಹ್ಯ ಪರಿಗ್ರಹಗಳು ರಾಜ್ಯ, ಹೊಲ, ಗದ್ದೆ, ಚಿನ್ನ ಮೊದಲಾದವುಗಳ ಮೋಹವನ್ನ, ಮತ್ತು ಅಂತರಂಗ ಪರಿಗ್ರಹಗಳನ್ನ ಅಂದ್ರೆ ಕ್ರೋಧ, ಮಾನ, ಮಾಯ ಲೋಭಗಳನ್ನ ತೊರೆದು ಹಾಕುವ ಸಂಕಲ್ಪವನ್ನ ಮಾಡ್ತಾನೆ. ದಿಗಂಬರ ದೀಕ್ಷೆಯನ್ನ ತೆಗೆದುಕೊಳ್ತಾನೆ. ಅನಂತರ ಕ್ರಮವಾಗಿ ಉಪವಾಸವನ್ನ ಹೆಚ್ಚಿಸಿಕೊಳ್ಳುತ್ತಾ
ಕೊನೆಗೆ 4 ಬಗೆಯ ಆಹಾರಗಳನ್ನ ಅಂದ್ರೆ ಅನ್ನ, ಪಾನ, ಖಾದ್ಯ, ಲೇಹ ಪೂರ್ಣವಾಗಿ ತ್ಯಜಿಸಿ ವೀರಶೈಲಿಯಲ್ಲಿದ್ದುಕೊಂಡು ದೇಹವನ್ನು ಶುಭ ಪರಿಣಾಮದೊಂದಿಗೆ, ಶುಭ ಭಾವನೆಯೊಂದಿಗೆ ತ್ಯಾಗ ಮಾಡಿದ. ಅನಂತರ ಈಶಾನ ಕಲ್ಪದಲ್ಲಿ ಲಲಿತಾಂಗ ದೇವನಾಗಿ ಹುಟ್ಟಿದ. ಇದು ಕಥೆ. ಲಲಿತಾಂಗ ದೇವನ ಕತೆ ಹೀಗಿದೆ. ಲಲಿತಾಂಗ ದೇವ ಗಾಢ ನಿದ್ದೆಯಿಂದ ಎಚ್ಚರಗೊಂಡವನಂತೆ 16 ವರ್ಷದ ಯುವಕನಾಗಿ ಉಪಪಾದ ಶೈಲಿಯಲ್ಲಿ ಹುಟ್ಟಿದನು. ನಮ್ಗೆಲ್ಲ ತಿಳಿದಿರ್ತಕ್ಕಂಥದ್ದು, ಈ ಮರ್ತ್ಯಲೋಕ ಅಂದ್ರೆ ನಾವು ಏನ್ ಹೇಳ್ತೇವೆ ಮನುಷ್ಯ ಲೋಕ, ಇಲ್ಲಿ ಮಾತ್ರ ತಂದೆ ತಾಯಿಯಂದರಿಂದ ಜನನವನ್ನ ಪಡೆದು ಶಿಶುವಾಗಿ ಆಮೇಲೆ ಇತ್ಯಾದಿಗಳನ್ನ ಬೆಳವಣಿಗೆಯನ್ನ ಪಡಿತಕ್ಕಂಥದ್ದು. ಹೌದು, ಬರತ್ರೆ. ಇಲ್ಲಿ ಮಹಾಬಲ ರಾಜ ಲಲಿತಾಂಗ ದೇವನಾಗಿ ಈಶಾನ್ಯ ಕಲ್ಪದಲ್ಲಿ ಹುಡ್ತಾನೆ. ನಾವು ಇಲ್ಲಿ ಲಲಿತಾಂಗನ ದೇವನ ಕಥೆಯನ್ನ ನೋಡ್ಬೇಕು ಅಂತ ಇದ್ರೆ, ಲಲಿತಾಂಗ ದೇವ ಗಾಢ ನಿದ್ದೆಯಿಂದ ಎಚ್ಚರಗೊಂಡವನಂತೆ 16 ವರ್ಷದ ಯುವಕನಾಗಿ ಉಪಪಾದ ಶಯ್ಯೆಯಲ್ಲಿ ಹುಟ್ಟುತ್ತಾನೆ. ನಾವು ದೇವತೆಗಳು ಜನ್ಮ ಯಾವ ರೀತಿ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ಕ್ಷೇತ್ರದಲ್ಲಿ ಆತ್ಮ ಬಿಟ್ಟು ಹೋದ ನಂತರ ಸ್ವರ್ಗಸ್ಥರಾದ್ರೆ ಅಲ್ಲಿರುವಂತಹ ಉಪಪಾದ ಶಯ್ಯೆ ಎನ್ನುವಂತ ಒಂದು ಮಂಚ ಇದೆ. ಆ ಮಂಚದಲ್ಲಿ ಯುವಕನಂತೆ ತರುಣಾವಸ್ಥೆಯಲ್ಲಿ ಅವರು ಜನ್ಮವನ್ನ ತಾಳ್ತಾರೆ. ಯಾವುದೇ ಗರ್ಭದಿಂದ ಅಲ್ಲ, ಅಥವಾ ಯಾರೇ ನರಕದಲ್ಲಿರುವಂತೆ ಬಿಲಗಳಿಂದ ಹುಟ್ಟುವುದಲ್ಲ. ಮನುಷ್ಯರು ಸಾಮಾನ್ಯವಾಗಿ ಗರ್ಭದಿಂದ ಜನಿಸಿದ್ರೆ ಸಿರಿಯಂಚೆಗಳು ಕೆಲವು ಮೊಟ್ಟೆಯಲ್ಲಿಯೂ ಈ ರೀತಿಯಾಗಿ ಜನ್ಮವನ್ನ ಪಡಿತವೆ ಅಂಡಜರಾಗಿ. ಅದೇ ರೀತಿ ನರಕದಲ್ಲಿ ಈ ಬಿಲಗಳಲ್ಲಿ ನರಕ ಜೀವಿಗಳು ಜನ್ಮವನ್ನ ತಾಳುವಂಥದ್ದು. ಅದೇ ರೀತಿ ಸ್ವರ್ಗದಲ್ಲಿ ದೇವತೆಗಳು ಯಾವ ರೀತಿ ಜನ್ಮ ತಾಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಒಂದು ಉಪಪಾದ ಶಯ್ಯೆ ಎನ್ನುವಂತ ಒಂದು ಮಂಚ ಇರ್ತದೆ. ಆ ಮಂಚದಲ್ಲಿ ಯಾವ ಲೋಕದಿಂದ ಆತ್ಮ ಬಿಟ್ಟು ಹೋಗ್ತದೋ ನೇರವಾಗಿ ಸ್ವರ್ಗವನ್ನ ಸೇರಿ ಅಲ್ಲಿ ಉಪಪಾದ ಶಯ್ಯೆಯಲ್ಲಿ ತಾರುಣ್ಯ ಅವಸ್ಥೆಯಲ್ಲಿಯೇ ಅವರು ಜನ್ಮವನ್ನ ಪಡೀತಾರೆ. ಹೀಗೆ ಲಲಿತಾಂಗ ದೇವ ಕೂಡ ಅಲ್ಲಿ ಯುವಕನಂತೆ 16 ವರ್ಷದ ಯುವಕನ ರೀತಿಯಲ್ಲಿ ಉಪಪಾದ ಶಯ್ಯೆಯಲ್ಲಿ ಹುಟ್ಟುತ್ತಾರೆ. ಅವನ ದೇಹ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅಪೂರ್ವವಾದಂತಹ ಕಾಂತಿಯಿಂದ ಕೂಡಿರ್ತದೆ. ಈ ಹೊಸದಾಗಿ ಜನ್ಮವನ್ನ ಎತ್ತಿದಂತಹ ಈ ಲಲಿತಾಂಗ ದೇವನನ್ನು ಎಲ್ಲ ದೇವತೆಗಳು ಕೂಡ ಬಹಳ ಸಂತೋಷದಿಂದ ಮಂಗಳವಾದ್ಯವನ್ನ ನುಡಿಸ್ತಾ ಅವನನ್ನು ಆಧಾರದಿಂದ ದೇವಲೋಕಕ್ಕೆ ಬರಮಾಡಿಕೊಳ್ತಾರೆ, ಮಂಗಳ ಅಕ್ಷತೆಯಿಂದ ಗೌರವಿಸ್ತಾರೆ. ಅಷ್ಟರಲ್ಲಿ ಲಲಿತಾಂಗ ದೇವನಿಗೆ ತನ್ನ ಹಿಂದಿನ ಜನ್ಮದ ಜ್ಞಾನ ಹುಟ್ಟುತ್ತದೆ. ಅಂದ್ರೆ ದೇವತೆಗಳಿಗೆ ಅವಧಿಜ್ಞಾನ ಸಂಪನ್ನರಾಗಿರ್ತಾರೆ ಅವರು. ತಾವು ದೇವಲೋಕದಲ್ಲಿ ಜನಿಸಿದ ತಕ್ಷಣ ತನ್ನಲ್ಲಿದ್ದಂತಹ ಅವಧಿಜ್ಞಾನದಿಂದ ನಾನು ಎಲ್ಲಿಂದ ಬಂದೆ, ಏನಾಗಿದ್ದೆ ಎನ್ನುವಂತ ವಿಚಾರ ಅವರಿಗೆ ಅವಧಿಜ್ಞಾನದ ಮೂಲಕ ತಿಳಿಯುತ್ತದೆ. ಹೀಗೆ ಈ ಲಲಿತಾಂಗ ದೇವ ಕೂಡ ಹುಟ್ಟಿದ ತಕ್ಷಣ, ಯವನಾವಸ್ಥೆಗೆ ಬಂದ ತಕ್ಷಣ ತಾನು ಹಿಂದಿನ ಜನ್ಮದ ಜ್ಞಾನವನ್ನ ಪಡೆದು ತಾನು ಯಾರು, ತಾನು ಈಗ ಎಲ್ಲಿಗೆ ಬಂದಿದ್ದೇನೆ ಎಂಬುದೆಲ್ಲವೂ ತಿಳ್ಕೊಳ್ತಾನೆ. ಮತ್ತು ಇವನು ಲಲಿತಾಂಗ ಎಂತ ಹೆಸರು ಪಡೆದಿದ್ದಾನೆ ಅಂತ ಹೇಳಿ ಲಲಿತಾಂಗ ಎನ್ನುವಂತ ಹೆಸರಿನೊಂದಿಗೆ ದೇವತಾ ಸ್ತ್ರೀಯರೊಂದಿಗೆ ಬಹಳ ಸುಖದಿಂದ ಇರ್ತಾನೆ. ಅದರ ಜೊತೆಗೆ ಹಿಂದಿನ ಭವದಲ್ಲಿ ಅವಧಿಜ್ಞಾನದ ಮೂಲಕವಾಗಿ ತಿಳಿದುಕೊಂಡಂತ ಪರಿಣಾಮದಿಂದಾಗಿ ದೇವತಾ ಅವಸ್ಥೆಯಲ್ಲಿ ಕೂಡ ಆತ ಮುಂದೆ ಜಿನ ಚೈತ್ಯಾಲಯಕ್ಕೆ ಹೋಗಿ ವಂದಿಸಿ ಬರ್ತಾ ಇದ್ದ. ನಮ್ಮ ಜೀವನದಲ್ಲಿಯೂ ಹಾಗೆ ಒಂದು ವೇಳೆ ಮರಣ ಕಾಲದಲ್ಲಿ ನಾವು ಉತ್ತಮ ಯೋಚನೆಯೊಂದಿಗೆ ಜಿನ ಭಗವಂತನ ಸ್ಮರಣೆಯೊಂದಿಗೆ ಏನಾದ್ರೂ ಮರಣವನ್ನು ಅಪ್ಪಿದ್ರೆ, ದೇವತೆಯಾಗಿ ಜನಿಸಿದ್ರು ಕೂಡ, ಸ್ವರ್ಗದಲ್ಲಿ ದೇವನಾಗಿ ಜನಿಸಿದ್ರು ಕೂಡ, ಅಲ್ಲಿ ಪುನಃ ಅವಧಿಜ್ಞಾನದ ಮೂಲಕ ನಾವು ಯಾವ ಕ್ರಿಯೆಯನ್ನು ಮಾಡ್ತಾ ಇದ್ದೇವೋ ಹಿಂದಿನ ಭವದಲ್ಲಿ, ಯಾವ ಯೋಚನೆಯೊಂದಿಗೆ ಮರಣವನ್ನು ಅಪ್ಪಿದ್ದೇವೋ ಆ ಯೋಚನೆಯನ್ನು ಮತ್ತಷ್ಟು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ದೇವತೆಗಾಗಿ ಸಾಧ್ಯ ಆಗ್ತದೆ. ಒಂದು ವೇಳೆ ಮರಣ ಕಾಲದಲ್ಲಿ ವಿದೇ ಕ್ಷೇತ್ರದ ಏನಾದ್ರೂ ಯೋಚನೆಯನ್ನು ಇಟ್ಟುಕೊಂಡು ಮರಣವನ್ನು ಅಪ್ಪಿದ್ರೆ, ದೇವತೆಯಾದ ನಂತರ ದೇವಗತಿಯಲ್ಲಿ ವಿಧೇಯ ಕ್ಷೇತ್ರಕ್ಕೆ ಹೋಗಿ ಸಮಾಸರಣದಲ್ಲಿ ಕುಳಿತುಕೊಳ್ಳುವಂತ ಅವಕಾಶ ಸಿಗ್ತದೆ. ಅಂದ್ರೆ ಆ ಒಂದು ಪರ್ಯಾಯಕ್ಕೆ ಈ ಎಲ್ಲ ಕೂಡ ಸ್ವತಂತ್ರತೆ ಇದೆ. ಹಾಗಾಗಿ ಈ ಲಲಿತಾಂಗ ದೇವ ಕೂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಜಿನ ಚೈತ್ಯಾಲಯಕ್ಕೆಲ್ಲ ಹೋಗಿ ವಂದನೆ ಮಾಡಿಕೊಂಡು ಬರ್ತಾ ಇರ್ತಾನೆ.
ಲಲಿತಾಂಗ ದೇವನಿಗೆ ಚಿನ್ನದ ಮೈಬಣ್ಣ ಇರ್ತದೆ. ಅವನ ಎತ್ತರ 7 ಹಸ್ತ ಎತ್ತರ ಇರ್ತಾನೆ. ಮತ್ತು ಎಲ್ಲಾ ದೇವತೆಗಳಂತೆ ಇವನಿಗೂ ಕೂಡ ನಿದ್ದೆ, ಆಲಸ್ಯ, ರೆಪ್ಪೆ ಹೊಡೆಯುವುದು, ಮುಪ್ಪು, ಶೋಕ ಇವೆಲ್ಲ ಇರುವುದಿಲ್ಲ. ಅಂದ್ರೆ ದೇವತೆಗಳಿಗೆ ಯಾವತ್ತೂ ಕೂಡ ನಿದ್ದೆ ಬರುವುದಿಲ್ಲ, ಆಲಸ್ಯ ಇರುವುದಿಲ್ಲ, ಅವರ ರೆಪ್ಪೆ ಬಡಿದಾಡುವುದಿಲ್ಲ. ಮನುಷ್ಯರಾದ್ರೆ ನಾವು ಕಣ್ಣು ಮುಚ್ಚಿ ಕಣ್ಣು ತೆರಿತೇ ಇರ್ತೇವೆ, ರೆಪ್ಪೆ ಅಲ್ಲಾಡಿಸ್ತೇ ಇರ್ತೇವೆ. ದೇವತೆಗಳಿಗೆ ಇದೆಲ್ಲ ಇರುವುದಿಲ್ಲ. ಮತ್ತು ಮುಪ್ಪು ಅಂತ ಹೇಳಿ ಇರುವುದಿಲ್ಲ. ಅವರು ಯಾವ ರೀತಿ ಜನ್ಮವನ್ನ ತಾಳ್ತಾರೋ ಅದೇ ರೀತಿಯಾಗಿ ಅವರ ಎಲ್ಲ ಎಷ್ಟು ಲಕ್ಷ ವರ್ಷದವರೆಗೆ ಅವರ ಆಯು ಇರ್ತದೆ, ಆ ಆಯುವನ್ನ ಪೂರ್ಣಗೊಳಿಸುವವರೆಗೆ ಅದೇ ರೀತಿಯಲ್ಲಿ ಇರ್ತಾರೆ. ಮುಪ್ಪು ಕೂಡ ಇರುವುದಿಲ್ಲ ಮತ್ತು ಯಾವತ್ತೂ ಕೂಡ ಶೋಕ ಇರುವುದಿಲ್ಲ. ಈ ರೀತಿಯಾಗಿ ಎಲ್ಲರಂತೆ ಈ ಲಲಿತಾಂಗ ದೇವ ಕೂಡ ಅಲ್ಲಿ ಇರ್ತಾನೆ. ಇವನು 1 ಸಾಗರದಷ್ಟು ಕಾಲ ಆಯುಷ್ಯವನ್ನು ಹೊಂದಿದ್ದ. ಈ ಲಲಿತಾಂಗ ದೇವನ ಆಯು 1 ಸಾಗರದಷ್ಟು ಆಯುವನ್ನ ಹೊಂದಿದ್ದ. ನೋಡಿ, ಇಷ್ಟು ಆಯುವಿನಲ್ಲಿ ಕೂಡ ಆತನ ಯೌವನಾವಸ್ಥೆಯಂತೆಯೇ ಅಂತಿಮ ಹಂತದವರೆಗೂ ಕೂಡ ಇರ್ತಾನೆ. ಮತ್ತು ಅರ್ಧ ತಿಂಗಳಿಗೊಮ್ಮೆ ಸುವಾಸನಮಯವಾದಂತಹ ಉಸಿರನ್ನು ಬಿಡ್ತಾ ಇದ್ದ. ವಿಶೇಷತೆ ನೋಡಿ ದೇವತೆಗಳಲ್ಲಿ. ನಮಗಿರುವಂತಹ ಅರ್ಧ ತಿಂಗಳಿನಲ್ಲಿ ನಾವೇನು ಅರ್ಧ ತಿಂಗಳು ಅಂತ ಲೆಕ್ಕ ಹಾಕ್ತೇವೆ, ಈ ರೀತಿಯಲ್ಲಿ ಅರ್ಧ ತಿಂಗಳಿಗೊಮ್ಮೆ ಸುವಾಸನೆಯುಕ್ತವಾದಂತಹ ಉಸಿರನ್ನು ಬಿಡ್ತಾ ಇದ್ದ. ಮತ್ತು 4,000 ಮನದೆನ್ನೆಯರಲ್ಲಿ ಇವನು ಪ್ರೀತಿಯಿಂದ ಇದ್ದ ಅಂತ ಹೇಳಿ. ಎಲ್ಲ ದೇವತೆಗಳೊಂದಿಗೆ, ದೇವತಾಸ್ತಿಯರೊಂದಿಗೆ ಬಹಳ ಪ್ರೀತಿಯಿಂದ ಇರ್ತಾ ಇದ್ದ. ಮತ್ತು ವೈಕ್ರಯಿಕ ಶರೀರವುಳ್ಳವನಾಗಿದ್ದ. ದೇವತೆಗಳಿಗೆ ಇದು ಸಾಮಾನ್ಯವಾಗಿ ಇರುವಂತದ್ದು, ವೈಕ್ರಿಯಿಕ ಶರೀರ. ಯಾವ ರೂಪವನ್ನು ಬೇಕಾದ್ರೂ ಅವರು ಧಾರಣೆ ಮಾಡಬಹುದು. ಈ ರೀತಿಯ ಒಂದು ವಿಶೇಷ ಶರೀರ ಅವರಲ್ಲಿ ಇರ್ತದೆ. ಮತ್ತು ಸ್ವಯಂ ಪ್ರಭೆ, ಕನಕಮಾಲೆ, ಕನಕಲತೆ ಮತ್ತು ವಿದ್ಯುತ್ ಪ್ರಭೆ ಎಂಬ 4 ಮಹಾದೇವಿಯರಲ್ಲಿ ವಿಶೇಷ ಪ್ರೀತಿಯನ್ನ ಹೊಂದಿದ್ದ. 4,000 ಮನದನ್ನೆಯರ ಮಧ್ಯೆ ಇದ್ರೂ ಕೂಡ ಈ 4 ಜನ ಯಾರಂತ ಹೇಳಿದ್ರೆ ಸ್ವಯಂ ಪ್ರಭೆ, ಕನಕಮಾಲೆ, ಕನಕಲತೆ ಮತ್ತು ವಿದ್ಯುತ್ ಪ್ರಭೆ, ಈ 4 ಮಹಾದೇವಿಯರಲ್ಲಿ ಬಹಳ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿದ್ದ. ಮನಸ್ಸಿಗೆ ತೃಪ್ತಿಯಾಗುವಷ್ಟು ಸ್ವರ್ಗಲೋಕದ ಸುಖವನ್ನು ಅನುಭವಿಸ್ತಾ ಇದ್ದ. ಮನಸ್ಸಿಗೆ ಎಷ್ಟು ತೃಪ್ತಿ ಸಿಗ್ತದೋ ಅಷ್ಟನ್ನು ಆ ಸ್ವರ್ಗದೇನು ಅನುಭವ ಇದೆ ಅದನ್ನ ಪಡಿತಾ ಇದ್ದ. ಹೀಗಿರುವಾಗ ಆ ಸ್ವರ್ಗದಲ್ಲಿ ಅನೇಕ ದೇವಿಯರು ಸತ್ತು ಹೋಗ್ತಾರೆ ಅಂತ ಹೇಳಿದ್ರೆ ಅವರ ದೇವಿಯ ಪರ್ಯಾಯ, ಸ್ವರ್ಗಲೋಕದ ದೇವಿಯ ಪರ್ಯಾಯ ಅಲ್ಲಿ ಮುಕ್ತಾಯ ಆಗ್ತದೆ. ಅದರಲ್ಲಿ ಸ್ವಯಂ ಪ್ರಭೆ ಕೂಡ, ಆ ದೇವಿ ಕೂಡ ಸತ್ತು ಹೋಗ್ತಾಳೆ. ಸ್ವಯಂ ಪ್ರಭೆಯ ಜಾಗದಲ್ಲಿ, ಅಂದ್ರೆ ಅವರವರ ಜಾಗದಲ್ಲಿ ಬೇರೆ ಬೇರೆ ದೇವಿಯರು ಅದೇ ಹೆಸರಿನಲ್ಲಿ ಹುಟ್ಟುತ್ತಾರೆ. ಹಾಗೆ ಸ್ವಯಂ ಪ್ರಭೆಯೂ ಹುಟ್ಟಿದ್ದಾಳೆ. ಅಂದ್ರೆ ಒಬ್ಬಳು ದೇವಿಯ ಹೆಸರು ಸ್ವಯಂ ಪ್ರಭೆ ಇದ್ರೆ ಆ ಸ್ವಯಂ ಪ್ರಭೆಯ ಆತ್ಮದ ಪರ್ಯಾಯ ಅಲ್ಲಿ ಮುಗೀತಾ ಅಂತ ಆದ್ರೆ, ದೇವಲೋಕದ ಪರ್ಯಾಯ ಮುಗೀತು ಅಂತ ಆದ್ರೆ, ಆ ಸ್ವಯಂ ಪ್ರಭೆ ಎನ್ನುವಂತ ಹೆಸರಿನ ಏನು ಆ ಒಂದು ಪ್ಲೇಸ್ ಇದೆ, ಜಾಗ ಇದೆ, ಅಲ್ಲಿಗೆ ಇನ್ನೊಂದು ಆತ್ಮ ಬಂದು ಸೇರ್ತದೆ. ಹೇಗೆ ಸೌಧರ್ಮೇಂದ್ರನು ಮರಣವನ್ನು ಅಪ್ಪಿದ ನಂತರ ಅವನ ಸ್ವರ್ಗಲೋಕದ ಆಯು ಪೂರ್ಣ ಆದ ನಂತರ ಸೌಧರ್ಮೇಂದ್ರ ಎನ್ನುವಂತ ಹೆಸರು ಹಾಗೇ ಇರ್ತದೆ. ಆ ಸೌಧರ್ಮೇಂದ್ರ ಎನ್ನುವಂತ ಪದವಿ ಏನಿದೆ, ಆ ಪದವಿಗೆ ಇನ್ನೊಂದು ಆತ್ಮ ಸೇರ್ತದೆ. ಅವನಿಗೂ ಕೂಡ ಮತ್ತೆ ಸೌಧರ್ಮೇಂದ್ರ ಹೇಳಿಯೇ ಕರೆಯುವಂಥದ್ದು. ಅದೇ ರೀತಿ ಈ ಸ್ವಯಂ ಪ್ರಭೆ ಎನ್ನುವಂತ ದೇವಿ ಏನು ಲಲಿತಾಂಗ ದೇವನ ಅತ್ಯಂತ ಪ್ರಿಯ ಮಹಾದೇವಿ ಆಗಿದ್ಲು, ಇವಳು ಕೂಡ ಅಲ್ಲಿ ಸತ್ತು ಹೋಗ್ತಾಳೆ. ಮತ್ತು ಆ ಜಾಗದಲ್ಲಿ ಇನ್ನೊಂದು ಅದೇ ಹೆಸರಿನ ದೇವಿ ಅಲ್ಲಿ ಹುಟ್ಟುತ್ತಾಳೆ. ಹಾಗೆಯೇ ಸ್ವಯಂ ಪ್ರಭೆ ಹುಟ್ಟುತ್ತಾಳೆ. ಈ ಹೊಸದಾದಂತಹ ಸ್ವಯಂ ಪ್ರಭೆ ಕೂಡ ಹುಟ್ಟುತ್ತಾಳೆ. ಈ ಸ್ವಯಂ ಪ್ರಭೆಯ ಹಿಂದಿನ ಜನ್ಮದ ಕಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಸ್ವಯಂ ಪ್ರಭೆ ಯಾರು ಹಾಗಾದ್ರೆ, ಅವಳು ಸ್ವರ್ಗ ಲೋಕಕ್ಕೆ ಹೇಗೆ ಬಂದ್ಲು ಎನ್ನುವಂತ ಕಥೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ. ಇದರಲ್ಲಿ ಧನಶ್ರೀ ಎನ್ನುವಂತ ಕತೆ ಬರ್ತದೆ, ಧನಶ್ರೀಯ ಕತೆ ಬರ್ತದೆ. ಧಾತಕಿ ಖಂಡದಲ್ಲಿ ಗಂಧಿಲ ಎನ್ನುವಂತ ದೇಶದಲ್ಲಿ ಪಳಾಲಕೂಟ ಎನ್ನುವಂತ ಗ್ರಾಮ ಇದೆ ನೋಡಿ. ಇದು ನಾವು ಸ್ವಯಂ ಪ್ರಭೆಯ ಹಿಂದಿನ ಭವದ ಬಗ್ಗೆ ನೋಡ್ತಾ ಇದ್ದೇವೋ, ಅದರಲ್ಲಿ ಧನಶ್ರೀ ಎನ್ನುವಂತಹ ಕತೆ, ಧನಶ್ರೀಯ ಕತೆ. ಧಾತಕಿ ಖಂಡದಲ್ಲಿ ಗಂಧಿಲವೆನ್ನುವಂತಹ ದೇಶದಲ್ಲಿ ಪಳಾಲಕೂಟ ಎನ್ನುವಂತಹ ಗ್ರಾಮ ಇರ್ತದೆ. ಇಲ್ಲಿ ದೇವಿಲನ್ ಎನ್ನುವಂತಹ ಗೌಡ, ಆತನ ಹೆಂಡತಿ ವಸುಮತಿ, ಇವರಿಗೆ ಧನಶ್ರೀ ಎಂಬ ಹೆಸರಿನ ಮಗಳು. ಗೌಡ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ, ಇಲ್ಲಿನ ವ್ಯಾವಹಾರಿಕ ಭಾಷೆಯಲ್ಲಿ ನಾವು ಆಡುವುದಾದ್ರೆ ಗೌಡ ಅಂತ ಹೇಳಿದ್ರೆ ಒಂದು ಊರಿಗೆ ಯಜಮಾನನಾಗಿರುವವನು. ಆ ರೀತಿಯಾಗಿ ಆ ಗ್ರಾಮಕ್ಕೆ ಯಜಮಾನನಾಗಿರುವವನು. ಈ ದೇವಿಲ ಎನ್ನುವಂತವನು ಪಳಾಲಕೂಟ ಎನ್ನುವಂತಹ ಗ್ರಾಮಕ್ಕೆ ಯಜಮಾನನಾಗಿದ್ದ. ಆತನ ಪತ್ನಿ ವಸುಮತಿ ಮತ್ತು ಅವರಿಗೆ
ಧನಶ್ರೀ ಎನ್ನುವಂತ ಮಗಳಿದ್ಲು. ಒಮ್ಮೆ ಧನಶ್ರೀ ಆಟ ಆಡ್ತಿರ್ಬೇಕಾದ್ರೆ ಆ ಆಟ ಆಡುವ ಜಾಗದ ಹತ್ತಿರದಿಂದ ಸಮಾಧಿಗುಪ್ತ ಎನ್ನುವಂತ ಯತಿಗಳು ಶಾಸ್ತ್ರವನ್ನು ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಮುನಿಗಳು ಶಾಸ್ತ್ರಾಭ್ಯಾಸ ಓದ್ತಾ ಇರ್ಬೇಕಾದ್ರೆ ಆ ಶಾಸ್ತ್ರದ ಓದು ಅವಳಿಗೆ ಹಿಡಿಸಲಿಲ್ಲ. ಹೇಗಾದ್ರೂ ಮಾಡಿ ಈ ಮುನಿಗಳ ಶಾಸ್ತ್ರದ ಅಧ್ಯಯನಕ್ಕೆ ನಾನು ಅಡ್ಡಿ ಉಂಟು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕೊಳೆತು ನಾರುತ್ತಿದ್ದಂತ ಸತ್ತ ನಾಯಿಯನ್ನು ಅವರ ಬಳಗಂದು ಹಾಕ್ತಾಳೆ. ಮುನಿಗಳ ಶಾಸ್ತ್ರಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಈ ಶಾಸ್ತ್ರಾಭ್ಯಾಸ ಮಾಡುವಂಥದ್ದು ಅವರಿಗೆ ಹಿಡಿಸ್ಲಿಲ್ಲ. ಅದಕ್ಕಾಗಿ ಆ ಹಿಡಿಸ್ಲಿಲ್ಲ ಅಂತ ಹೇಳೋ ಕಾರಣಕ್ಕೋಗಿ ಅವರ ಮುನಿಗಳನ್ನು ಅಲ್ಲಿಂದ ಹೇಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ಹೇಳುವಂತ ಯೋಚನೆ ಮಾಡಿಕೊಂಡು ಕೊಳೆತು ನಾರ್ತಿದ್ದಂತಹ ಸತ್ತ ನಾಯಿಯನ್ನು ಅವರ ಬಳಿ ಬಂದು ಹಾಕ್ತಾಳೆ. ಇದನ್ನು ಕಂಡಂತ ಆ ಮುನಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವಳಿಗೆ ಮಾತನ್ನ ಹೇಳ್ತಾರೆ, ಮಗಳೇ, ಬುದ್ಧಿಹೀನಳಾಗಿ ಇದೇನು ಮಾಡ್ತಾ ಇದ್ದೆ ನೀನು? ಮುನಿಗಳಾದವರನ್ನು ಗೌರವಿಸದೆ ಹೀಗೆ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಯಾರಾದ್ರೂ? ಇಂಥ ಹೀನ ಕಾರ್ಯವನ್ನು ನೀನು ಮಾಡಿದೆಯಲ್ಲ, ನಿನಗೆ ಮುಂದೆ ಕೇಡಾಗದೆ ಇರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅವಳು ಮಾಡಿದಂತ ಆ ಕಾರ್ಯಕ್ಕೆ ಮುಂದೆ ಕೇಡಾಗ್ತದೆ ಎನ್ನುವಂತ ಒಂದು ಸೂಚನೆಯನ್ನು ಮುನಿಗಳು ಕೊಡ್ತಾರೆ. ಆಗ ಧನಶ್ರೀ ಬೆಚ್ಚಿ ಬೀಳ್ತಾಳೆ. ಮುನಿಗಳೇ, ತಿಳಿಯದೆ ಇಂತಹ ಕೆಟ್ಟ ಕೆಲಸ ಮಾಡಿದೆ, ಕ್ಷಮಿಸ್ಬೇಕು ಅಂತ ಹೇಳಿ ಮುನಿಗಳಲ್ಲಿ ಬೇಡ್ಕೊಳ್ತಾಳೆ. ಇದರಿಂದಾಗಿ ಅವಳ ಸ್ವಲ್ಪ ಪಾಪಕರ್ಮ ಕಡಿಮೆ ಆಗ್ತದೆ, ಅಂದ್ರೆ ಪಶ್ಚಾತ್ತಾಪ ಅವಳಿಗೆ ಆಗ್ತದೆ. ಹಾಗಾಗಿ ಪಾಪಕರ್ಮ ಕಡಿಮೆ ಆಗ್ತದೆ. ಕಡಿಮೆ ಆದ ನಂತರ ಪ್ರಾಣಿ ಮೊದಲಾದ ದುರ್ಗತಿಗಳಲ್ಲಿ ಹುಟ್ಟುವುದು ತಪ್ಪದೆ ಅಲ್ಲಿ. ಅಂದ್ರೆ ಅವಳು ಪಶ್ಚಾತ್ತಾಪವನ್ನ ಪಟ್ಟದ್ರಿಂದ ತಿರ್ಯಂಚಗತಿಯಲ್ಲಿ ಜನ್ಮ ಪಡೆಯುವವಳಿದ್ರು, ಆದ್ರೆ ತಾನು ಪಶ್ಚಾತ್ತಾಪದಿಂದಾಗಿ ತಿರ್ಯಂಚಗತಿಯಲ್ಲಿ ದುರ್ಗತಿಯಲ್ಲಿ ಹುಟ್ಟುವುದು ತಪ್ಪಿ ಅವಳು ಮುಂದೆ ಸತ್ತು ನಿರ್ನಾಮಿಕೆಯಾಗಿ ಹುಟ್ಟಾಳೆ. ಈ ನಿರ್ನಾಮಿಕೆಯ ಕಥೆಯನ್ನು ನೋಡಿದ್ರೆ ನಾವು ಸ್ವಯಂ ಪ್ರಭೆಯ ಹಿಂದಿನ ಭಾವದ ಬಗ್ಗೆ ತಿಳ್ಕೊಳ್ತಾ ಇದ್ದೆವು. ಧನಶ್ರೀಯಾಗಿ ಜನಿಸಿದವಳು ಮುನಿಗಳಿಗೆ ಅಪಚಾರವನ್ನು ಮಾಡಿ, ಅದಾದ ನಂತರ ಅಪಚಾರ ಮಾಡಿದ್ದಕ್ಕೆ ಪಶ್ಚಾತ್ತಾಪವನ್ನು ಪಟ್ಟು ಪ್ರಾಯಶ್ಚಿತವನ್ನು ಪಡ್ಕೊಂಡು, ಆ ಪ್ರಾಯಶ್ಚಿತದ ಒಂದು ಪರಿಣಾಮದಿಂದ ದುರ್ಗತಿಯಲ್ಲಿ ಹುಟ್ಟುವುದನ್ನ ತಪ್ಪಿಸಿ ನಿರ್ನಾಮಿಕೆಯಾಗಿ ಜನಿಸ್ತಾಳೆ. ಈ ನಿರ್ನಾಮಿಕೆಯಲ್ಲಿ ಹೇಗಿರ್ತಾಳೆ ಅಂತ ಹೇಳಿದ್ರೆ, ಧಾತಕಿ ಖಂಡದ ಪೂರ್ವದ ದಿಕ್ಕಿಗೆ ಶೀತೋದ ಎನ್ನುವಂತ ನದಿ ಇದೆ. ಇದರ ದಡದಲ್ಲಿ ಗಂಧಿಲ ಎನ್ನುವಂತಹ ದೇಶದಲ್ಲಿ ಪಾಟಲಿ ಎನ್ನುವಂತ ಗ್ರಾಮ ಇದೆ. ಇಲ್ಲಿ ನಾಗದತ್ತ ಎನ್ನುವಂತ ವ್ಯಾಪಾರಿ ಇರ್ತಾನೆ. ಈತನ ಪತ್ನಿ ವಸುದತ್ತೆ. ಇವರಿಗೆ ನಂದ, ನಂದಿಮಿತ್ರ, ನಂದಿಶೇನ, ವರಸೇನ ಮತ್ತು ಜಯಸೇನ ಎನ್ನುವಂತ 5 ಗಂಡು ಮಕ್ಕಳು. ಮದನಕಾಂತೆ, ಶ್ರೀಕಾಂತೆಯರೆಂಬ 2 ಹೆಣ್ಣು ಮಕ್ಕಳು ಹುಡ್ತಾರೆ. ಯಾರಿಗೆ? ಧಾತಕಿ ಖಂಡದ ಪೂರ್ವ ದಿಕ್ಕಿನಲ್ಲಿರುವಂತಹ ಶೀತೋದ ನದಿಯಲ್ಲಿರುವಂತಹ ಆ ದಡದಲ್ಲಿ ಗಂಧಿಲ ಎನ್ನುವಂತಹ ದೇಶದಲ್ಲಿ ಪಾಟಲಿ ಎನ್ನುವಂತಹ ಗ್ರಾಮದಲ್ಲಿ ನಾಗದತ್ತ ಎನ್ನುವಂತ ವ್ಯಾಪಾರಿಗೆ ಮತ್ತು ವಸುದತ್ತ ಎನ್ನುವಂತ ಆತನ ಪತ್ನಿಗೆ ನಂದ, ನಂದಿಮಿತ್ರ, ನಂದಿಶೇನ, ವರಸೇನ ಮತ್ತು ಜಯಸೇನ ಎನ್ನುವಂತ 5 ಗಂಡು ಮಕ್ಕಳು, ಮದನಕಾಂತೆ, ಶ್ರೀಕಾಂತೆ ಎನ್ನುವಂತ 2 ಹೆಣ್ಣು ಮಕ್ಕಳು. ಇದರಲ್ಲಿ ಕೊನೆಯವಳಾಗಿ ಧನಶ್ರೀ ಆಗಿದ್ದಂತಹ ಜೀವವು ಆ ತಾಯಿಯ ಗರ್ಭವನ್ನು ಸೇರ್ತದೆ. ಇವರಲ್ಲಿ ಕೊನೆಯವಳಾಗಿ ಧನಶ್ರೀ ಆಗಿದ್ದ ಜೀವ ಆ ತಾಯಿಯ ಗರ್ಭವನ್ನು ಸೇರಿ ಜನ್ಮಾಂತರ ಘೋರ ಕರ್ಮದ ಫಲವಾಗಿ ಆ ಜೀವವು ತಾಯಿಯ ಗರ್ಭವನ್ನು ಸೇರುತ್ತಿದ್ದಂತೆ ಬೇರೆ ಬೇರೆ ಕಾರಣಗಳಿಂದ ತಂದೆಯೂ ಒಡ ಹುಟ್ಟಿದವರು ಸಾಯ್ತಾರೆ. ಮತ್ತು ರಾಜ ಮನೆಯಲ್ಲಿದ್ದುದನ್ನೆಲ್ಲ ತನ್ನ ಭಂಡಾರಕ್ಕೆ ಸೇರಿಸಿಕೊಳ್ತಾನೆ. ತಾಯಿ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವಾದರೂ ದುರ್ಗಂಧಮಯವಾದಂತಹ ಶರೀರವುಳ್ಳಂತಹ ಮಗುವಾಗಿತ್ತು. ಊರಿನವರು ಆ ಶಿಶುವಿನ ದುರ್ಗಂಧಕ್ಕೆ ಹೇಸಿಗೆ ಪಡ್ಕೊಳ್ತಾ ಇದ್ರು. ಅಷ್ಟು ದುರ್ಗಂಧವಾದಂತಹ ಮಗು ಆ ಮಗು. ಯಾರು? ಈ ಧನಶ್ರೀಯ ಆತ್ಮ ಏನು ಆ ತಾಯಿಯ ಗರ್ಭದಲ್ಲಿ ಜನಿಸ್ತಾ ಇದೆ, ಆ ಜನಿಸಿದ ನಂತರ ಆ ಮಗು ಅತ್ಯಂತ ದುರ್ಗಂಧಮಯವಾಗಿರ್ತದೆ. ಮಗುವನ್ನು ಊರಿನಿಂದ ಹೊರಗೆ ಇಟ್ಟು ಸಾಕಬೇಕು ಅಂತ ಹೇಳಿ ಊರಿನವರು ಒತ್ತಾಯ ಮಾಡ್ತಾರೆ. ಆಗ ಅಜ್ಜಿ ಮತ್ತು ತಾಯಿ ಆ ಮಗುವನ್ನು ಸ್ಮಶಾನದಲ್ಲಿ ಇರಿಸಿ ಚಿಂದಿ ಬಟ್ಟೆಗಳಿಂದ ಮುಚ್ಚಿ ಎಂಜಲನ್ನು ಹೂಡಿ ಹೇಗೋ ಸಾಕ್ತಾರೆ. ಮಗುವಿಗೆ ಎಂಜಲನ್ನ ತಿನ್ನಿಸಿ ಸಾಕ್ತಾರೆ ಅವರು. ಕೊನೆಗೂ ಅವರಿಬ್ರು ಕೂಡ ಸತ್ತು ಹೋಗ್ತಾರೆ. ಹೆಸರಿಲ್ಲದ ಕಾರಣ ಆ ಕೂಸು ನಿರ್ನಾಮಿಕೆ ಅಂತ ಹೇಳಿ ಬೆಳೀತದೆ. ಆ ಧನಶ್ರೀ ಎನ್ನುವಂತ ಆತ್ಮ ಈಗ ಅತ್ಯಂತ ದುರ್ಗಂಧಮಯವಾದಂತಹ ಶರೀರವುಳ್ಳಂತ ಮಗುವಾಗಿ ಜನಿಸಿ ಅಲ್ಲಿ ಯಾರೂ ಕೂಡ ಪೋಷಣೆ ಮಾಡಲು ಊರಿನವರು ಬಿಡದಿದ್ದಾಗ ಅವರು ಊರಿನ ಹೊರಗಿನಿಂದ ಅಜ್ಜಿ ಮತ್ತು ತಾಯಿ ಸೇರಿಕೊಂಡು ಸ್ಮಶಾನದಲ್ಲಿರಿಸಿ ಆ ಮಗುವನ್ನ ಸಾಕ್ತಾರೆ.
ತದನಂತರ ಅವರಿಬ್ರು ಕೂಡ ಮರಣವನ್ನಪ್ತಾರೆ. ಅಜ್ಜಿ ಮತ್ತು ತಾಯಿ ಇಬ್ರು ಕೂಡ ಮರಣವನ್ನಪ್ಪಿದ ನಂತರ ಆ ಮಗು ಹೆಸರಿಟ್ಟಿರ್ಲಿಲ್ಲ ಅಷ್ಟು ತನಕ, ನಿರ್ನಾಮಿಕೆ ಅಂತ ಹೇಳಿ ಬೆಳೀತದೆ. ಈ ನಿರ್ನಾಮಿಕೆ ಬೆಳೆದು ದೊಡ್ಡವಳಾಗ್ತಾಳೆ. ಹೀಗಿರ್ಬೇಕಾದ್ರೆ ಒಂದು ದಿನ ನಿರ್ನಾಮಿಕೆ ಆ ಸ್ಮಶಾನವನ್ನು ಬಿಟ್ಟು ವಿಚಾರ ಚರಿತ ಎನ್ನುವಂತ ಕಾಡನ್ನು ಪ್ರವೇಶ ಮಾಡ್ತಾಳೆ. ಇಲ್ಲಿ ಅಂಬರ ತಿಲಕ ಎನ್ನುವಂತಹ ಬೆಟ್ಟದ ಮೇಲೆ ಪೀತಾಶ್ರವ ಮುನಿಗಳನ್ನು ಕಾಣ್ತಾಳೆ. ಅವರಿಗೆ ನಮಸ್ಕಾರ ಮಾಡಬೇಕು ಎನ್ನುವಂತ ಅರಿವು ಕೂಡ ಅವಳಿಗೆ ಇರುವುದಿಲ್ಲ. ಆದ್ರೂ ಇವಳು ತನಗೆ ಅರಿವಿಲ್ಲದಂತೆ ಅವರಿಗೆ ನಮಸ್ಕಾರವನ್ನ ಮಾಡ್ತಾಳೆ. ತನ್ನ ಕಷ್ಟ ಪರಂಪರೆಗಳಿಗೆ ಕಾರಣ ಏನು ಅಂತ ಹೇಳಿ ಆ ಮುನಿಗಳಲ್ಲಿ ಕೇಳ್ತಾಳೆ. ಆಗ ಆ ಪೀತಾಶ್ರವ ಮುನಿಗಳು ಈಕೆ ಹಿಂದಿನ ಜನ್ಮದಲ್ಲಿ ಧನಶ್ರೀ ಆಗಿದ್ದಾಗ ಮಾಡಿದಂತಹ ಕೆಟ್ಟ ಕಾರ್ಯದ ಬಗೆಗೆ ವಿವರಣೆಯನ್ನು ಹೇಳ್ತಾಳೆ. ಅಂದ್ರೆ ನೀನು ಒಂದು ಅಧ್ಯಯನವನ್ನ ಮಾಡ್ತಿದ್ದಂತಹ ಮುನಿಗಳಿಗೆ ಸತ್ತ ನಾಯಿಯನ್ನು ತಂದು ಹಾಕಿ ಅವರ ಕ್ರಿಯೆಗೆ ಅಡ್ಡಿ ಮಾಡಿದ್ದಿ. ಅದರ ಪರಿಣಾಮವಾಗಿ ನೀನು ಯಾವುದೋ ಗತಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಿನ್ನ ಪುಣ್ಯದ ಸ್ವಲ್ಪ ಸಂಚಯ ಆಗಿದ್ರಿಂದ ಮನುಷ್ಯಾಗಿ ಜನ್ಮವನ್ನ ತಾಳಿದ್ದಿ. ಆದ್ರೆ ಈ ರೀತಿಯಾಗಿ ದುರ್ಗಂಧಮಯವಾದಂತಹ ಶರೀರವುಳ್ಳವರಾಗಿ ನೀನು ಜನಿಸಿದ್ದಿ. ನಾವಿಲ್ಲಿ ಗಮನಿಸಬೇಕಾದದ್ದಿಷ್ಟೇ, ನಾವು ಯಾರಿಗಾದ್ರೂ ಮುನಿಗಳಿಗೆ ಉಪದ್ರವವನ್ನ ಮಾಡಿದ್ರೆ, ಉಪಸರ್ಗವನ್ನ ಮಾಡಿದ್ರೆ, ಅಡ್ಡಿಯನ್ನ ಮಾಡಿದ್ರೆ, ಅವರ ಚರ್ಯೆಗೆ ಏನಾದ್ರೂ ಅಡ್ಡಿಯನ್ನ ಮಾಡಿದ್ರೆ, ನಾವು ಕೂಡ ಹಾಗೆಯೇ ಮುಂದಿನ ಭವದಲ್ಲಿ ನಮಗೆ ಮನುಷ್ಯ ಪರ್ಯಾಯ ಸಿಕ್ಕಿರುವಂತದ್ದು ಕರ್ಮವನ್ನ ನಾಶ ಮಾಡ್ಲಿಕ್ಕೆ. ಆದ್ರೆ ಇಂತಹ ಕ್ರಿಯೆಗಳನ್ನ ಮಾಡುವುದರಿಂದ ಕರ್ಮ ಬಂಧ ಆಗ್ತಾ ಹೋಗ್ತದೆ ಮತ್ತು ಮುಂದಿನ ಭವದಲ್ಲಿ ಮತ್ತೆ ಪುನಃ ಈ ರೀತಿಯಾಗಿ ನಾವು ಕೂಡ ಜನಿಸ್ಬೇಕಾಗ್ತದೆ. ಅದೇ ರೀತಿ ಈ ಧನಶ್ರೀಯ ಏನು ಆತ್ಮ ಇದೆ, ನಿರ್ನಾಮಿಕೆಯಾಗಿ ಜನಿಸಿದ್ಲು. ಇವಳು ಆ ಮುನಿಗಳಲ್ಲಿ ವ್ರತೋಪದೇಶವನ್ನ ಕೇಳ್ತಾರೆ. ಮುನಿಗಳು ವ್ರತೋಪದೇಶವನ್ನ ನೀಡ್ತಾರೆ. ಇವಳಿಂದ ಶ್ರುತ ಪೂಜೆಯನ್ನ ಮಾಡಿಸಿ ಉಪವಾಸ ವ್ರತವನ್ನ ಹಿಡಿಸ್ತಾರೆ. ಅನಂತರ ಆ ಜೀವ ಇಷ್ಟೆಲ್ಲ ಪುಣ್ಯ ಕಾರ್ಯವನ್ನ ಮಾಡಿದ ಪರಿಣಾಮವಾಗಿ ಈ ಜೀವ ಮುಂದೆ ಆಯುಷ್ಯದಲ್ಲಿ ಕೊನೆಯಲ್ಲಿ ಸತ್ತು ಲಲಿತಾಂಗ ದೇವನಿಗೆ ಸ್ವಯಂ ಪ್ರಭೆಯಾಗಿ ಅವನ ಪ್ರಿಯ ದೇವಿಯಾಗಿ ಅಲ್ಲಿ ಸ್ವರ್ಗದಲ್ಲಿ ಜನ್ಮವನ್ನ ತಾಳ್ತಾಳೆ. ದೇವಲೋಕದಲ್ಲಿ ಹುಟ್ಟಿದಂತಹ ಲಲಿತಾಂಗ ದೇವನಿಗೆ ಒದಗಿ ಬಂದ ಸ್ವಯಂ ಪ್ರಭೆಯ ಜೀವನದ ಹಿನ್ನೆಲೆಯನ್ನ ಭರತರು ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ನಮ್ಮ ಸಂಬಂಧಕ್ಕೆ, ನಮ್ಮ ಒಡನಾಟಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮಗೂ ಆ ವ್ಯಕ್ತಿಗೂ ಏನೋ ಒಂದು ಸಂಬಂಧಗಳು, ಪೂರ್ವ ಸಂಬಂಧಗಳು ಇದ್ದೇ ಇರ್ತವೆ ಅಂತ. ಮತ್ತು ಪ್ರತಿಯೊಂದು ಜೀವಕ್ಕೂ ಒಂದು ಚರಿತ್ರೆ ಇರ್ತದೆ, ಒಂದು ಹಿನ್ನೆಲೆ ಇರ್ತದೆ. ಹಾಗೆ ಲಲಿತಾಂಗ ದೇವಿಯಾಗಿ ಒದಗಿ ಬಂದಂತ ಸ್ವಯಂ ಪ್ರಭೆಯ ಹಿನ್ನೆಲೆಯನ್ನ ಇಲ್ಲಿ 2 ಭವಗಳ ಕಥೆಯ ಮೂಲಕ ಹೇಳಿದರು. ಈಗ ಮುಂದಕ್ಕೆ ಕಥೆ ಮುಂದುವರಿತದೆ. ಸ್ವಯಂ ಪ್ರಭೆ ಜನಿಸಿದಾಗ ದೇವಲೋಕದಲ್ಲಿ ಆಶ್ಚರ್ಯ ಆಗ್ತದೆ. ಯಾಕೆ ಬರತ್ರೆ? ಲಲಿತಾಂಗ ದೇವನಲ್ಲಿ ಈ ಸ್ವಯಂ ಪ್ರಭೆ ಜನ್ಮವನ್ನ ಅಲ್ಲಿ ದೇವಲೋಕದಲ್ಲಿ ಜನ್ಮವನ್ನ ತಾಳ್ತಾಳೆ. ಇದಾದ ನಂತರ ಲಲಿತಾಂಗ ಮತ್ತು ಸ್ವಯಂ ಪ್ರಭೆಯರ ಮಧ್ಯೆ ಏನ್ ನಡೀತದೆ ಅಂತ ಹೇಳಿದ್ರೆ, ಸ್ವಯಂ ಪ್ರಭೆ ದೇವಲೋಕದಲ್ಲಿ ಜನ್ಮವನ್ನ ತಾಳ್ತಾ ಇದ್ದ ಹಾಗೆ ದೇವಲೋಕ ಎಲ್ಲ ಆಶ್ಚರ್ಯಗೊಳ್ತದೆ. ಯಾಕಂತ ಹೇಳಿದ್ರೆ ಈ ಸ್ವಯಂ ಪ್ರಭೆ ಅಪೂರ್ವವಾದಂತ ಸುಂದರಿಯಾಗಿದ್ಲು. ಎಲ್ಲ ದೇವತಾ ಸ್ತ್ರೀಯರಿಗಿಂತಲೂ ಇವಳು ಲಲಿತಾಂಗನ ಹೃದಯವನ್ನ ಗೆದ್ದಿದ್ಲು. ಮತ್ತು ಇವರಿಬ್ರು ಕೂಡ ಕೆಲವೊಮ್ಮೆ ನಂದೀಶ್ವರ ದ್ವೀಪದ ಜಿನಾಲಯಗಳಲ್ಲಿ ಪೂಜೆಯನ್ನು ಮಾಡ್ತಾ, ಕೆಲವೊಮ್ಮೆ ಹಿಮಗಿರಿ, ಸಮುದ್ರ ತಟ ಮೊದಲಾದ ಪ್ರದೇಶಗಳಲ್ಲಿ ಕ್ರೀಡಿಸುತ್ತಾ ಸುಖದಿಂದ ಕಾಲವನ್ನ ಕಳೀತಾರೆ. ಹೀಗಿರ್ಬೇಕಾದ್ರೆ ಲಲಿತಾಂಗ ದೇವನಿಗೆ ಆಯುಸ್ಸು ಮುಗಿತಾ ಬರ್ತದೆ. ಇನ್ನೇನು 6 ತಿಂಗಳು ಮಾತ್ರ ಆಯುಸ್ಸಿದ್ದು. ಆಗ ಅವನು ಧರಿಸಿದ್ದಂಥ ಪಾರಿಜಾತ, ಸುರಗಿ ಮೊದಲಾದಂಥ ಹೂವಿನ ಹಾರಗಳು ಬಾಡಿ ಹೋಗ್ತದೆ. ಧರಿಸಿದ್ದಂಥ ಆಭರಣದ ಕಾಂತಿ ಮಬ್ಬಾಗ್ತದೆ. ಇವನಿಗೆ ಆಕಳಿಕೆ ಉಂಟಾಗ್ತದೆ. ಅಂದ್ರೆ ಇವೆಲ್ಲವೂ ಕೂಡ ಮರಣಕಾಲವನ್ನು ಸೂಚಿಸುವ ಚಿಹ್ನೆಗಳು ಅಂತ ಹೇಳಿ ಲಲಿತಾಂಗ ತಿಳ್ಕೊಳ್ತಾನೆ. ನಾವು ಸಾಮಾನ್ಯರಾಗಿ ಮನುಷ್ಯರಾಗಿ ನೋಡಿದ್ರೆ, ಮನುಷ್ಯರಲ್ಲಿ ಇನ್ನೇನು ಮರಣ ಬರ್ತದೆ, ನಮ್ಮ ಆಯು ಮುಗಿತಾ ಇದೆ ಅಂತ ಹೇಳಿ
ನಮ್ಮ ಶರೀರವನ್ನು ನೋಡಿದಾಗ ನಮ್ಗೆ ತಿಳಿಯುತ್ತದೆ. ಅಂದ್ರೆ ಶರೀರವು ಎಲ್ಲ ಸುಕ್ಕುಗಟ್ತದೆ, ಚರ್ಮ ಸುಕ್ಕುಗಟ್ತದೆ, ಮತ್ತು ನಮ್ಮ ರೂಪ ಯಾವ ರೀತಿ ಯವನಾವಸ್ಥೆಯಲ್ಲಿತ್ತು ಆ ರೀತಿ ಅಂತಿಮ ಹಂತದಲ್ಲಿ ಇರುವುದಿಲ್ಲ ಪ್ರಾಯ ಆಗ್ತಾ ಹೋದ ಹಾಗೆ. ಆಗ ನಾವು ಅಂದ್ಕೊಳ್ತೇವೆ ಇನ್ನೇನು ನಾನು ಹೆಚ್ಚು ಸಮಯ ಬದುಕುವವನಲ್ಲ ಅಂತೇಳಿ. ಆದ್ರೆ ದೇವತೆಗಳಿಗೆ ಇದು ಹೇಗೆ ತಿಳಿಯುವಂಥದ್ದು? ದೇವತೆಗಳು ಒಂದೇ ರೀತಿಯ ತಾರುಣ್ಯಾವಸ್ಥೆಯನ್ನ ಅಂತಿಮ ಹಂತದವರು ಕೂಡ ಇಟ್ಕೊಂಡಿರ್ತಾರೆ, ಅದೇ ಅವಸ್ಥೆಯಲ್ಲಿ ಇರ್ತಾರೆ. ಅವರಿಗೆ ಮರಣ ಆಗುವಂಥದ್ದು ಹೇಗೆ ತಿಳಿತದೆ ಅಂತ ಹೇಳಿದ್ರೆ, ಅವರ ಕೊರಳಿನಲ್ಲಿರುವಂತಹ ಮಾಲೆ, ಯಾವುದು ಮಾಲೆ? ಪಾರಿಜಾತ ಮತ್ತು ಸುರಗಿ ಮೊದಲಾದ ಹೂವಿನ ಹಾರಗಳೇನಿವೆ ಅವುಗಳು ಬಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದೇ ರೀತಿ ಅವರೇ ಆಭರಣ ಯುಕ್ತರಾಗಿಯೇ ಜನ್ಮವನ್ನ ತಳಿತಾರೆ. ಉಪಪಾದ ಶೈಲಿಯಲ್ಲಿ ಜನ್ಮವನ್ನ ತಾಳ್ಬೇಕು ಅಂತಿದ್ರೆ ಎಲ್ಲ ಆಭರಣ ಸಹಿತರಾಗಿ, ಹೂಮಾಲೆ ಸಹಿತರಾಗಿಯೇ ಜನ್ಮವನ್ನ ತಾಳುವಂಥದ್ದು. ಆದ್ರೆ ಇನ್ನೇನು ಸ್ವರ್ಗವಾಸ ಅಂತಿಮ ಆಗ್ತಾ ಬರ್ತಾ ಇದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅವರು ಧರಿಸಿದ್ದಂತ ಏನು ಆಭರಣದ ಕಾಂತಿ ಇದೆ, ಇದು ಮಬ್ಬಾಗ್ತಾ ಹೋಗ್ತದೆ. ಆಗ ದೇವತೆಗಳಿಗೆ ಅವರ ಜ್ಞಾನದಲ್ಲಿ ತಿಳ್ಕೊಳ್ತಾರೆ, ನನ್ನ ಮರಣ ಅಂದ್ರೆ ಈ ಸ್ವರ್ಗವಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಲಿಕ್ಕಿದೆ ಅಂತೇಳಿ ಅವರಿಗೆ ಗೊತ್ತಾಗ್ತದೆ. ಮರಣ ಕಾಲವನ್ನು ಸೂಚಿಸುವಂತಹ ಚಿಹ್ನೆಗಳು ಇದು ಅಂತೇಳಿ ಅವರಿಗೆ ಗೊತ್ತಾಗ್ತದೆ. ಇದನ್ನು ಯೋಚಿಸಿ ಅವನು ದುಃಖಭರಿತನಾಗ್ತಾನೆ. ಮುಖ ಸಪ್ಪಗಾಗಿ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಸ್ವರ್ಗಲೋಕವನ್ನು ಬಿಟ್ಟು ಹೋಗ್ಬೇಕೆಂದು ಅವನು ತಿಳಿದು ಅದಕ್ಕೆ ಹೆದರ್ತಾನೆ, ದುಃಖಿಸ್ತಾನೆ. ತನ್ನನ್ನು ಯಾರಾದ್ರೂ ಉಳಿಸ್ಕೊಳ್ಳು ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಾನೆ. ಸ್ವಯಂ ಪ್ರಭೆಯನ್ನು ಮತ್ತು ಇತರ ದೇವತೆಗಳೆಲ್ಲರನ್ನು ಕೂಡ ಅವರ ಮೊರೆ ಹೋಗ್ತಾನೆ, ಹೇಗಾದ್ರೂ ಮಾಡಿ ನನ್ನನ್ನು ಇಲ್ಲಿಯೇ ಸ್ವರ್ಗದಲ್ಲೇ ನೀವು ಉಳಿಸ್ಕೊಳ್ಳಿ ಅಂತೇಳಿ. ಆದ್ರೆ ಇದು ಯಾವುದೂ ಕೂಡ ಕರ್ಮದ ಅಧೀನ ಆಗಿರುವುದರಿಂದ ಇಂತಿಷ್ಟೇ ಆಯುವಿನಲ್ಲಿ ಸ್ವರ್ಗದಲ್ಲಿ ಉಳಿದಿರ್ಬೇಕು ಎನ್ನುವಂತ ನಿಯಮ ಇರೋದ್ರಿಂದ ಯಾರು ಕೂಡ ಇದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರಲ್ಲಿ ಸಾಮಾನ್ಯಿಕ ದೇವತೆಗಳು ಬಂದು ಅವನನ್ನು ಸಮಾಧಾನಗೊಳಿಸ್ತಾರೆ. ನಿನಗೊಬ್ಬನಿಗೆ ಈ ರೀತಿಯ ಅವಸ್ಥೆ ಅಲ್ಲ, ಈ ರೀತಿಯ ಸ್ಥಿತಿ ಎಲ್ಲಾ ದೇವತೆಗಳಿಗಿದೆ, ನಮಗೂ ಕೂಡ ಇದೆ. ಮತ್ತೆ ನೀನ್ ಯಾಕೆ ಈ ರೀತಿ ದುಃಖವನ್ನ ಮಾಡ್ತಾ ಇರುವೆ? ಹುಟ್ಟು ಸಾವು ದುಃಖಗಳಿಲ್ಲದ ಜೀವಗಳು ಉಂಟೆ ಇಲ್ಲಿ ಎಲ್ಲಾದ್ರೂ? ಧರ್ಮಕ್ಕಿಂತ ಶರಣ ಮತ್ತೊಂದಿಲ್ಲ. ಪಂಚ ನಮಸ್ಕಾರಗಳಲ್ಲಿ ನೀನು ಮನಸ್ಸನ್ನಿಡು, ದುಃಖವನ್ನು ಬಿಟ್ಟು ಬಿಡು ಅಂತೇಳಿ ಅವರು ಬುದ್ಧಿವಾದವನ್ನ ಹೇಳ್ತಾರೆ. ಆಗ ಅವನು ಆ ದೇವತೆಗಳು ಹೇಳಿದಂತೆಯೇ ನಡ್ಕೊಳ್ತಾನೆ. ಮನಸ್ಸನ್ನು ಶಾಂತಗೊಳಿಸ್ತಾನೆ ಮತ್ತು ಸತ್ತು ಹೋಗ್ತಾನೆ ಅಂತ ಹೇಳಿದ್ರೆ ಸ್ವರ್ಗವಾಸ ಅಲ್ಲಿಂದ ಅವನು ಮುಕ್ತಾಯ ಆಗ್ತದೆ. ಅವರ ಶರೀರ ಕರಗಿ ಹೋಗ್ತದೆ. ದೇವತೆಗಳ ಶರೀರ ಅಲ್ಲಿ ಮತ್ತೆ ಹೆಣವಾಗಿ ಉಳಿಯುವುದಿಲ್ಲ, ಕರಗಿ ಹೋಗ್ತದೆ. ಇವನ ದೇಹವು ಅದೃಶ್ಯವಾಗಿ ಹೋಗ್ತದೆ. ಈ ಕಡೆ ಸ್ವಯಂ ಪ್ರಭೆಯು ಲಲಿತಾಂಗನು ಸತ್ತ ಮೇಲೆ ಬಹಳ ದುಃಖವನ್ನ ಅನುಭವಿಸ್ತಾಳೆ ಮತ್ತು ಇವಳಿಗೆ ಯಾವುದರಲ್ಲಿಯೂ ಕೂಡ ಉತ್ಸಾಹ ಉಳಿಯುವುದಿಲ್ಲ. ಈಕೆಗೂ ಕೂಡ ಮಹತ್ತರ ದೇವಿಯರು ಬಂದು ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ನೀನ್ ಯಾಕೆ ದುಃಖ ಮಾಡ್ತಾ ಇದ್ದೀವಿ? ಶಾಂತ ಭಾವದಿಂದ ಭಗವಂತನ ಸ್ಮರಣೆಯನ್ನು ಮಾಡು. ನೀನು ಮುಂದೆ ನಿನ್ನ ಪ್ರೀತಿ ಪಾತ್ರನಾದಂತಹ ಲಲಿತಾಂಗದೇವನನ್ನೇ ನೀನು ಪಡೀತಿ ಎಂದು ಅವರು ಕೂಡ ಬುದ್ಧಿವಾದವನ್ನ, ಸಮಾಧಾನದ ಮಾತನ್ನು ಹೇಳ್ತಾರೆ. ಅದರಂತೆ ಸ್ವಯಂ ಪ್ರಭೆ ಕೂಡ ಪಂಚಪರಮೇಷ್ಠಿಗಳನ್ನ ಧ್ಯಾನಿಸುತ್ತಾ ಕೊನೆಗೆ ಅದೃಶ್ಯಲಾಗ್ತಾಳೆ. ಅಂದ್ರೆ ಅವಳ ಸ್ವರ್ಗದ ಆಯು ಕೂಡ ಲಲಿತಾಂಗ ದೇವನ ಆಯು ಮುಗಿದ ನಂತರ, ಎಷ್ಟೋ ಸಮಯದ ನಂತರ ಅವಳ ಆಯು ಕೂಡ ಮುಗಿದು ಅವಳು ಕೂಡ ಆ ಸ್ವರ್ಗವನ್ನು ಬಿಟ್ಟು ಬೇರೆ ಕಡೆ ಜನ್ಮ ತಾಳಲಿಕ್ಕೆ, ಇನ್ನೊಂದು ಭವದಲ್ಲಿ ಜನಿಸಲಿಕ್ಕೆ ಅಲ್ಲಿನ ಆ ಪರ್ಯಾಯವನ್ನು ಬಿಟ್ಟು ತ್ಯಜಿಸಿ ಆ ಆತ್ಮ ಹೊರಟೋಗ್ತದೆ. ಈ ರೀತಿಯಾಗಿ ಲಲಿತಾಂಗ ದೇವನ ಮತ್ತು ಸ್ವಯಂ ಪ್ರಭೆಯ ಆತ್ಮ ಹಿಂದಿನ ಭವದಲ್ಲಿ ಏನೇನು ಕಾರ್ಯ ಮಾಡಿದ್ರಿಂದ, ಉತ್ತಮ ಕಾರ್ಯ ಮಾಡಿದ್ರಿಂದ ಮತ್ತು ಕೆಟ್ಟ ಕೆಲಸ ಮಾಡಿದ್ರಿಂದ ಯಾವ ರೀತಿಯಲ್ಲಿ ಅವರು ಬೇರೆ ಬೇರೆ ಭವಗಳನ್ನ ಪಡೆದುಕೊಂಡು ಕೊನೆಗೆ ಲಲಿತಾಂಗ ಮತ್ತು ಸ್ವಯಂ ಪ್ರಭೆಯರಾಗಿ ಸ್ವರ್ಗದಲ್ಲಿ ಜೀವನವನ್ನು ನಡೆಸ್ತಿದ್ರು ಎನ್ನುವುದನ್ನು ನಾವು ಹಿಂದಿನ ಸ್ವಾಧ್ಯಾಯದಲ್ಲಿ ಈ ಆದಿನಾಥ ತೀರ್ಥಂಕರರ ಹಿಂದಿನ ಭವಾವಳಿಗಳನ್ನು ತಿಳಿದುಕೊಳ್ಳುತ್ತಾ ಇಂದಿನ ಸ್ವಾಧ್ಯಾಯವನ್ನು ಮಾಡಿದರು. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು.